ಯಾರಾದರೂ ಪ್ರಶ್ನೆ ಕೇಳುವವರಿದ್ರೆ ಖಂಡಿತ ಕೇಳ್ಬೋದು. ಖಂಡಿತ ಬನ್ನಿ, ಇದು ಬನ್ನಿ. ಅಮೇಝಿಂಗ್. ನಿಜವಾಗ್ಲೂ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಈಗಿನ ಸಮಯದಲ್ಲಿ ನೀವು ಹೇಳಿದ ಎಲ್ಲ ಭಾವನೆಗಳು ನಮ್ಮ ಎಲ್ಲರಲ್ಲೂ ಖಂಡಿತ ಬರ್ತಾ ಇದೆ. ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಕೆಲಸನೂ ಮಾಡ್ತಾ ಇದ್ವಿ. ದಟ್ಸ್ ಅನ್ ಆನ್ ಗೋಯಿಂಗ್ ಫೈಟ್. ಹೌ ವಿ ಸ್ಟ್ಯಾಂಡ್ ಅಪ್ ರೈಟ್ ಫಾರ್ ಅವರ್ ಸೆಲ್ಫ್. ಎಲ್ಲ ಇಲ್ಲೂ ಪುರುಷರ ಜೊತೆ ಕೆಲಸ ಮಾಡ್ತೀವಿ. ಅಂಡ್ ವಿ ಆಲ್ ಆರ್ ಆಫ್ಟರ್ ಲೈಕ್ ನಾನೇ ನಿನ್ಗಿಂತ ಕಮ್ಮಿ ಇಲ್ಲ, ಮನೆಯಲ್ಲಿ ಇರ್ಬೋದು ಅಥವಾ ಇದರಲ್ಲಿರ್ಬೋದು. ಆದರೆ ಇವತ್ತು ನೀವು ಹೇಳಿದ್ದು ಹೋಪ್ಫುಲಿ ಇಟ್ ಗೋಸ್ ಔಟ್ ಟು ಆಲ್ ದ ವಿಮೆನ್ ಹಿಯರ್. ಇಲ್ಲಿಂದ ಬರುವಾಗ ಒಂದು ಮಗಳ ಜೊತೆ ಮಾತಾಡ್ಕೊಂಡು ಬಂದೆ. ಹೇಳಿದೆ ನಾನು ಹೀಗೆ ವೀಣಾ ಬನ್ನಂಜೆ ಅವ್ರದಕ್ಕೆ ಹೋಗ್ತಾ ಇದ್ದೀನಿ ಅಂತ. ಶೀ ಆಸ್ಕ್ಡ್ ಮೀ ದ ಸೇಮ್ ಕ್ವಶನ್. ಅವಳು ಶಿ ಇಸ್ ಪ್ರಾಕ್ಟೀಸಿಂಗ್ OB-GYN. She is doing a surgery on a female who is a castrate. She also poses the same, contemplation. ನೀನು ಮಾಡೋಕ್ಕಾಗಲ್ಲ, ನೀನು ಪಾಸ್ಟರ್ ಆಗೋಕ್ಕಾಗಲ್ಲ, ಬಿಕಾಸ್ ನಿನಗೆ ಮಂತ್ಲಿ ಇದಿರುತ್ತೆ, ಸೊ ನೀನು ಶುಚಿ ಅಲ್ಲ ಅಂತ. ದಟ್ ಈಸ್ ಇದು ಪೊಸಿಷನ್ ಆಫ್ ದ ಚರ್ಚಸ್ ಅಂತೆ. ಸೊ ಶಿ ಈಸ್ ಅಂಡರ್ಗೋಯಿಂಗ್ ಕ್ವೈಟ್ ಅ ಬಿಟ್ to find that and to be there. So but ಇವತ್ತು ನೀವು ಹೇಳಿದ್ದು, I think this should not just be within us, this should go beyond ನಮ್ಮೆಲ್ಲರಿಂದನೂ ಬೇರೆಯವ್ರಿಗೂ, ಬೇರೆ ಕಲ್ಚರ್ಗೂ, so that they will also understand what it means to be a woman, right? This is not just the linga. So thank you so much. Thank you so much. ಮುಟ್ಟಿನ ವಿಷಯಕ್ಕೆ ಬಂದಾಗ ನಾನು ಚೂರು ಅದನ್ನು ಹೇಳ್ತೇನೆ. ಯಾಕೆಂದ್ರೆ ನಮ್ಮಲ್ಲಿ ಅನೇಕರಿಗೆ ಮುಟ್ಟು ಅಂದ್ರೆ ಒಂದು ಮೈಲೆ, ಅದು ಆಗ ಯಾರು ಹೆಣ್ಣು ಮುಟ್ಟಬಾರ್ದು, ಹೆಣ್ಣನ್ನು ದೂರ ಇಡಬೇಕು, ಸ್ನಾನ ಕೂಡ ಮಾಡ್ಲಿಕ್ಕಿಲ್ಲ ನಮ್ಮ ಊರುಗಳಲ್ಲೆಲ್ಲ. ಅದನ್ನು ಕೂಡ ಬಹಳ ದಾಟ್ಲಿಕ್ಕಿದೆ. ರಜನೀಶ್ ಒಂದು ಮಾತು ಹೇಳ್ತಾನೆ, ಪ್ರತಿ ಗಂಡು ಸೆಲಿಬೆಸಿಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆಟೋಮ್ಯಾಟಿಕಲಿ 28ನೇ ದಿನಕ್ಕೆ ಅವನಿಗೆ ಡಿಸ್ಚಾರ್ಜ್ ಆಗುತ್ತೆ. ಇದು ಒಂದು ಆಟೋಮ್ಯಾಟಿಕ್ ಪ್ರೋಸೆಸ್. ಅದು ಗಂಡಿಗಿರ್ಲಿ ಹೆಣ್ಣಿಗಿರ್ಲಿ, ಬೋತ್ ವಿಲ್ ಫೇಸ್ ದ ಸೇಮ್ ಸೈಕಲ್ ಅಂತ. ಅದನ್ನು ಹಾಗೆ ನೋಡದೆ ಒಂದು ಮಹಿಳೆ, ಅವಳ ರಕ್ತದಿಂದ ಅದು ವಿಷ ಇದೆ, ಅವಳನ್ನು ದೂರ ಇಡಬೇಕು ಅಂತ ಮಾಡಿದ ಭಾಗಗಳ ಬಗ್ಗೆ ನಾನು ನನ್ನ ಅಪ್ಪನ ಜೊತೆಗೆ ಕೂಡ ಚರ್ಚೆ ಮಾಡಿದ್ದೇನೆ. ನಮ್ಮ ಅಪ್ಪನನ್ನು ನಾನು ನೇರವಾಗಿ ಕೇಳಿದ್ದು, ಮಹಾಭಾರತದಲ್ಲಿ ದ್ರೌಪದಿ ನಡ್ಕೊಂಡ್ ಬರುವಾಗ ಅವಳು ಮುಟ್ಟಿದ್ಲು ಅಂತ ಉಲ್ಲೇಖ ಇದೆ, ಆದ್ರೆ ಅವಳನ್ನು ಮುಟ್ಟಬೇಡ ಅಂತ ಉಲ್ಲೇಖ ಇಲ್ಲ. ಅಂದ್ರೆ ಅವಳನ್ನು ಮುಟ್ಟಬೇಡ, ಈಗ ಅವಳು ಮುಟ್ಟು ಅನ್ನುವ ಉಲ್ಲೇಖವೇ ಇಲ್ಲ. ಹಾಗಾಗಿ ಮುಟ್ಟು ಉಲ್ಲೇಖ ಇದ್ದದ್ದು ಅಥವಾ ಮುಟ್ಟಿನ ಸಂದರ್ಭದಲ್ಲಿ ಮಹಿಳೆ ಅಂತ ಬಂದದ್ದು ಯಾವಾಗ ಅಂತ ಕೇಳಿದ್ರೆ ಅಪ್ಪ ಹೇಳಿದ್ರು, ನನಗೂ ಕೂಡ ಖಚಿತ ದಾಖಲೆ ಗೊತ್ತಿಲ್ಲ ಮಗಳೇ, ಅದು ಬೈ ಪ್ರಾಕ್ಟೀಸ್ ಬಂದಿರಬೇಕು ಯಾಕೋ ಅಂತ. ಆಗ ನಾನು ಜಾನಪದರಲ್ಲಿ ಒಂದು ಸ್ಟಡಿ ಮಾಡಿದೆ, ಫೋಕ್ ಸ್ಟಡಿ, ನನ್ನ MA ದಿನಗಳಲ್ಲಿ. ಯಾಕಂದ್ರೆ ನನಗೆ ಮುಟ್ಟು ಮಹಿಳೆ ಅಲ್ಲ ಅನ್ನೋದು ಆಗಲೇ ಖಾತ್ರಿಯಾಗಿತ್ತು. ನಾನು ನನ್ನ ಒಳಗೆ ಮಹಿಳೆಯನ್ನ ದಾಟಲಿಕ್ಕೆ ಪ್ರಯತ್ನ ಪಟ್ಟು ದೇವರ ಮನೆಯೆಲ್ಲ ಪ್ರವೇಶ ಮಾಡಿಬಿಟ್ಟಿದ್ದೆ ಆಗಲೇ. ಸೊ ಟು ಓವರ್ಕಮ್ ನನಗೂ ಇತ್ತು ಮಹಿಳೆಯ ಭಾಗ ಎಲ್ಲ. ಆಗ ಫೋಕ್ನಲ್ಲಿ ನನಗೆ ಸಿಕ್ಕಿದ ಉತ್ತರ ಏನು ಅಂತಂದ್ರೆ, ಪ್ರತಿ ಗಂಡು ಮತ್ತು ಹೆಣ್ಣಿನ ಮಧ್ಯೆ ದೈಹಿಕ ಸಂಬಂಧಕ್ಕೆ ಬಂದಾಗ ಕೆಲವರಿಗೆ ಆ ಟೈಮಿಗೆ ಫಿಸಿಕಲ್ಲಿ ಕೋಆಪರೇಟ್ ಮಾಡೋಕ್ಕಾಗೋದಿಲ್ಲ ಕೆಲವರಿಗೆ. ಆಗ ಗಂಡು ಒತ್ತಾಯ ಮಾಡಿ ಕೋಆಪರೇಟ್ ಮಾಡಬೇಕು ಅಂತ ಮಾಡ್ತಿದ್ದ ಸಂದರ್ಭದಲ್ಲಿ ಬಹುಶಃ ಫೋಕಿನ ಒಂದು ಬೇರೆ ಬೇರೆ ಇಂಟರ್ವ್ಯೂ ಇಂದ ಗೊತ್ತಾಗುತ್ತೆ, ಟು ಅವಾಯ್ಡ್ ದ ಫಿಸಿಕಲ್ ರಿಲೇಶನ್ಶಿಪ್ ವಿತ್ ದ ಮೇಲ್ ಹೂಎವರ್, ಗಂಡನ ಜೊತೆಗೆ. ಆಗ ಆ ಹೆಣ್ಮಕ್ಳಿಗೆ ಏನನ್ನು ಹೇಳಲಾಯಿತು ಅಂದ್ರೆ, ನೀನು ಆ 3 ದಿನ ಹೊರಗೆ ಕೂತ್ಕೋ ಅಂತ, ಸೊ ದ್ಯಾಟ್ ಗಂಡು ಮುಟ್ಟಲ್ಲ. ಈ ಹೊರಗೆ ಕೂತ್ಕೋ ಅಂದ ಕೂಡಲೇ ಮುಟ್ಟುವುದಕ್ಕೆ ಅವನು ಹಿಂಜರಿತಾನೆ ಅಥವಾ ಹಿಂಜರಿಯುವುದಿಲ್ಲ ಅಂತ ಏನು ಗ್ಯಾರಂಟಿ? ಅವನು ಎಲ್ಲರೂ ಮಲಗಿದಾಗ ಅವಳ ಮೇಲೆ ಒತ್ತಾಯ ಮಾಡಬಹುದು. ಅದಕ್ಕೆ ಕೆಲವು ನಂಬಿಕೆಗಳನ್ನು ಕ್ರಿಯೇಟ್ ಮಾಡಲಾಯಿತು. ಆಗ ಮುಟ್ಟಿದ್ರೆ ನಿನಗೆ ಹಾಗಾಗುತ್ತೆ, ಇಂಥ ರೋಗ ಬರುತ್ತೆ, ಅದು ವಿಷ ಇದೆ, ಅವಳನ್ನು ಆಗ ಮುಟ್ಟುವುದು ಇಂಥ ಶಾಪ, ಇಂಥ ಪಾಪ, ಈ ತರದ ಭಯಗಳನ್ನು ಹುಟ್ಟಿಸಿ ಅವಳನ್ನು ಅವನು ಮುಟ್ಟದ ಹಾಗೆ ಮಾಡಲಾಯಿತು ಅಂತ ನನಗೆ ಸಿಕ್ಕ ಫೈಂಡಿಂಗ್ಸ್ ಕಟ್ಟ ಕಡೆಗೆ. ಸೊ ಅಲ್ಟಿಮೇಟ್ಲಿ ಹೆಣ್ಣನ್ನು ಗಂಡಿನಿಂದ ಆ 3
ದಿವಸ ದೂರ ಮಾಡುವುದಕ್ಕೆ ಬೇಕಾಗಿ ಉಂಟಾದ ಆ ಪ್ರಕ್ರಿಯೆಯೇ ಮುಂದೆ ಇಷ್ಟೆಲ್ಲ ಮೈಲಿಗೆ ಅವಾಂತರಕ್ಕೆ ಬಂದು ಅವಳು ಒಂದು ಶಪಿತ ದಿನಗಳು, ಆ 3 ದಿನ ಅವಳು ಕಷ್ಟಪಡಲಿಕ್ಕೆ ಬಂದಿದ್ದಾಳೆ ಅನ್ನುವಂಥ ಎಲ್ಲ ಭಾವಗಳನ್ನು ಕೊಟ್ಟಿದೆ. ಪ್ರತಿ ಹೆಣ್ಣು ತಮ್ಮ ತಮ್ಮ ಮನೆಯ ಹೆಣ್ಣುಮಕ್ಕಳಿಗೂ ಕೂಡ ಪ್ರತಿ ಹೆಣ್ಣಿಗೆ ಹೇಳಬೇಕು, ಅದು ಮೈಲೆ ಅಲ್ಲ. ನನ್ನ ಹತ್ರ ಅನೇಕರು ಕೇಳಿದ್ದುಂಟು, ಹಿಮಾಲಯ ಎಲ್ಲ ಹೋಗ್ತಿದ್ದ ದಿನಗಳಲ್ಲಿ ಮುಟ್ಟಾಗ್ತಿರಲ್ಲ, ಆಗೇನು ಮಾಡ್ತೀರಿ ಅಂತ. ನಾನು ನಿಮಗೆ ಬಹಳ ರೂಢಾಗಿ ಉತ್ತರ ಕೊಡ್ತೀನಿ. ಆಗ ಕೊಟ್ಟ ಉತ್ತರವನ್ನು, ಸಿಂಬಳ ಬಂದಾಗ ಏನು ಮಾಡ್ತೀರಿ, ಅಷ್ಟೇ ಮಾಡ್ತೇನೆ ಅಂದಿದ್ದೆ ನಾನು. ಹಾಗೆ ಇರಬೇಕು. ಅದರ ಜೊತೆಗೆ ಅದು ದಯವಿಟ್ಟು ನಾವೆಲ್ಲರೂ ಮಾಡಬೇಕಾದ ಒಂದು, ಎಲ್ಲ ಮಕ್ಕಳಲ್ಲಿ ಕಲ್ಟಿವೇಟ್ ಮಾಡಬೇಕಾದ ಎಚ್ಚರ. ಅದು ಖಂಡಿತ ಮೈಲೆ ಅಲ್ಲ. ನಮಸ್ಕಾರ. ಕ್ಷಮಿಸಿ, ನಾನು ನಟರಾಜ್ ಅಂತ, ನಿಮಗೆ ಜ್ಞಾಪಕ ಇದೆಯೋ ಇಲ್ವೋ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದೆ ನಾನು. ನಿಮ್ಮ ತಂದೆಯವ್ರನ್ನ ಟ್ರೇಸ್ ಮಾಡೋಕ್ಕೋಸ್ಕರವಾಗಿ ಅವರು ನನ್ನ ರಾಮಾಯಣ ಪುಸ್ತಕಕ್ಕೆ ಒಂದು ಮುನ್ನುಡಿ ಬರ್ಕೊಟ್ರು. ಆವಾಗ ಅವರು ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ರು, ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೆ ನಾನು ಕಾಲ್ ಮಾಡಿದ್ದೆ ಒಂದ್ಸರಿ ಹಿಂದೆ. ನಿಮಗೆ ಜ್ಞಾಪಕ ಇದೆಯೋ ಇರಲಿ. ನಾನು ಈಗ ಕೇಳ್ತಾ ಇರೋ ಪ್ರಶ್ನೆ ಇವತ್ತಿನ ಒಂದು ಸಬ್ಜೆಕ್ಟಿಗೆ ಸೀಮಿತವಾಗಿಲ್ಲ. ನಿನ್ನೆ ಲೆಕ್ಚರ್ನು ನಾನು ಯೂಟ್ಯೂಬ್ನಲ್ಲಿ ಕೇಳಿದೆ ನಾನು. ಹಾಗೆ ಇನ್ನೂ ಅನೇಕ ನಿಮ್ಮ ಲೆಕ್ಚರ್ಗಳನ್ನು ಯೂಟ್ಯೂಬ್ನಲ್ಲಿ ಕೇಳಿದ್ದೀನಿ. ಈಗ ಒಂದು ನನಗನ್ಸಿದ್ದು ಏನಪ್ಪ ಅಂದರೆ, ಬೇರೆ ಪ್ರವಚನಕಾರರಿಗೂ ನಿಮಗೂ ಒಂದು ವ್ಯತ್ಯಾಸ ನನಗೆ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ, ನೀವು ಯಾವ ಒಂದು ಪರ್ಟಿಕ್ಯುಲರ್ ಒಂದು ಅಪ್ರೋಚ್ಗೂ ನೀವು ಬಂಧಿತರಾಗಿಲ್ಲ. ಬಹಳ ಮುಕ್ತವಾಗಿ ನೀವು ಈ ಕಡೆ ಶಂಕರನ್ನು ಹೇಳ್ತೀರಿ, ಆ ಕಡೆ ರಾಮಾನುಜರನ್ನು ಹೇಳ್ತೀರಿ, ಈ ಕಡೆ ಬುದ್ಧರನ್ನು ಹೇಳ್ತೀರಿ, ಆ ಕಡೆ ವಚನಗಳನ್ನು ಹೇಳ್ತೀರಿ. ನಿಮಗೆ ಯಾವ ಭೇದವೂ ಕಾಣದೇ ಇರೋದರಿಂದ ನೀವು ಒಂದು ರೀತಿ ಭಗವದ್ಗೀತೆಯನ್ನು ಹೇಗೆ ನೋಡ್ತೀರೋ ಹಾಗೆ ವಚನಗಳನ್ನು ನೋಡ್ತೀರಿ, ಅದೇ ರೀತಿ ಉಪನಿಷತ್ತುಗಳನ್ನು ನೋಡ್ತೀರಿ. ಎಲ್ಲ ಕಡೆಯಿಂದಲೂ ಒಂದು ಸಮನ್ವಯ ದೃಷ್ಟಿಯನ್ನು ನೀವು ತೊಗೊಂಬಂದಿದ್ದೀರ ನೀವು. ನನ್ನ ಪ್ರಶ್ನೆ ಏನಪ್ಪ ಅಂದರೆ, ಇವತ್ತಿನ ದಿವಸ ಹಿಂದೂಗಳಲ್ಲಿ, ಭಾರತದಲ್ಲಿ ಎಸ್ಪೆಷಲಿ, ಈ ಒಬ್ಬರಿಗೂ ಮತ್ತೊಬ್ಬರಿಗೂ ಒಂದು ಭೇದ ಭಾವವನ್ನು ಕ್ರಿಯೇಟ್ ಮಾಡೋದರಲ್ಲೇ ಅನೇಕ ಸಂಸ್ಥೆಗಳು ತಮ್ಮ ಎಲ್ಲ ಶಕ್ತಿಗಳನ್ನು ಕಳ್ಕೊತಾ ಇವೆ. ಯಾವುದೋ ಒಂದು ಕಾಲದಲ್ಲಿ ನಡೆದಂಥ ಚರ್ಚೆಗಳನ್ನು ಮತ್ತೆ ಮತ್ತೆ ಮಠಗಳಲ್ಲಿ ಮಾಡಿ ಏನೋ ಒಂದು ದೊಡ್ಡ ಒಂದು ವಿಜಯವನ್ನು ಗಳಿಸಿದ ಒಂದು ಭಾವನೆಯನ್ನು ಉಂಟು ಮಾಡ್ಕೊತಾ ಇದ್ದಾರೆ ಅನೇಕ ಜನರು. ಅದರ ಬದಲು ನೀವು ತಗೊಂಡಿರೋ ಈ ಅಪ್ರೋಚಿನ, ಈ ಸಮನ್ವಯವನ್ನು ಮಾಡಿ ಇಡೀ ಹಿಂದೂಗಳೆಲ್ಲ ಒಂದೇ ಅವರ ಒಂದು ಕಾಮನ್ ಅಪ್ರೋಚ್ ಏನಿದೆ, ಈ ಸ್ಮಾಲ್ ಡಿಫ್ರೆನ್ಸಸ್ನ ಅರ್ಥ ಬದಿಗಿಟ್ಟು ಒಂದು ಕ್ಲಾರಿಟಿ ಕೊಡುವಂಥ ಒಂದು ಪ್ರಯತ್ನ ಮಾಡಬೇಕಾಗಿದೆ. ನಿಮ್ಮಂಥವ್ರು ಮಾಡಬೇಕು. ಯಾಕಂದರೆ ನೀವು ಅದನ್ನು ಅಧ್ಯಯನ ಮಾಡಿದ್ದೀರಿ ಮತ್ತು ಅನುಭವಿಸಿದ್ದೀರಿ. ಇದನ್ನು ಸುಲಭವಾಗಿ ಎಲ್ಲ ಹೊಸ ಜನಗಳಿಗೆ ತಲುಪೋ ಹಾಗೆ ಮಾಡುವಂಥ ಒಂದು ಕೆಲಸವನ್ನು ನೀವು ಮಾಡಬೇಕು. ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ನೀವು ಮಾತಾಡ್ತೀರಿ, ಅದನ್ನು ನೀವು ಬರವಣಿಗೆ ನಿಲ್ಲಿಸಿ ಮಾಡಿದರೆ ಏನಾಗುತ್ತೆ ಅಂತಂದರೆ, ಇವಾಗ ನಮ್ಮಲ್ಲಿ ನಾವು ಸುಮಾರು 50 ವರ್ಷದಿಂದ ಭಾರತದಿಂದ ಹೊರಗೆ ಇದ್ಕೊಂಡು ನಾವು ಫೇಸ್ ಮಾಡೋ ಸಮಸ್ಯೆಗಳು ಮತ್ತು ಭಾರತದಲ್ಲಿರೋ ಫೇಸ್ ಮಾಡೋದಕ್ಕೆ ಬಹಳ ವ್ಯತ್ಯಾಸ ಇದೆ. ನಮ್ಮ ಮಕ್ಕಳು ಹುಟ್ಟುತ್ತಾರೆ, ಅವರು ಸ್ವತಂತ್ರವಾಗಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇಲ್ಲಿ ಅವರಿಗೆ ಬೇರೆ ಬೇರೆ ಧರ್ಮಗಳ ಜೊತೆ ಅವರು ಕಂಪೇರ್ ಮಾಡಿಕೊಂಡು, ನಿಮ್ಮಲ್ಲಿ ಒಂದು ಪುಸ್ತಕ ಇಲ್ಲ, ನಿಮ್ಮಲ್ಲಿ ಒಂದು ಗುರು ಇಲ್ಲ, ಒಬ್ಬ ಪ್ರಾಫಿಟ್ ಇಲ್ಲ, ನೀವು ಯಾರ ಮಾತನ್ನು ಕೇಳಬೇಕು, ಯಾವ ಗುರುವನ್ನು ಫಾಲೋ ಮಾಡಬೇಕು, ಹಿಂದೂಯಿಸಮ್ ಅನ್ನೋ ಧರ್ಮವೇ ಇಲ್ಲ, ಭಾರತ ಅನ್ನೋ ದೇಶವೇ ಇಲ್ಲ, ಇತ್ಯಾದಿಗಳಾಗಿ ಒಂದು ಕೆಲವು ಬೇರೆ ಬೇರೆಯವರು ಹೇಳ್ಕೊಟ್ಟಿರೋ ಮಾತುಗಳನ್ನು ಅವರು ಅದಕ್ಕೆ ಉತ್ತರ ಕೊಡಲಿಕ್ಕೆ ಆಗದೇನೆ ಆ ಪ್ರಶ್ನೆಗಳನ್ನು ನಮ್ಗೆ ಕೇಳಿದಾಗ ತಂದೆ ತಾಯಿಗಳಾಗಿ ನಮಗೂ ಅದಕ್ಕೆ ಉತ್ತರ ಕೊಡೋ ಶಕ್ತಿ ಇಲ್ಲ, ಆ ಜ್ಞಾನವೂ ಇಲ್ಲ. ಅದಕ್ಕೆ ನೀವು ಉತ್ತರಗಳನ್ನು ಹುಡುಕಿ, ನಿಮಗೆ ಗೊತ್ತಿದೆ ಹುಡುಕ್ಬೇಕಾದ್ದೇನಿಲ್ಲ, ಅದನ್ನು ನೀವು ಸುಲಭವಾದ ಭಾಷೆಯಲ್ಲಿ ಕನ್ನಡದಲ್ಲಿ ಮಾಡಿ, ಅದನ್ನು ಬೇಕಾದ್ರೆ ಬೇರೆ ಬೇರೆ ಭಾಷೆಗಳಿಗೆ ತರ್ಜುಮೆ ಮಾಡಿ ಎಲ್ಲ ಹೊರಗಿರ್ತಕ್ಕಂಥ ಭಾರತೀಯ ಹಿಂದೂಗಳಿಗೆ, ಮತ್ತು ಭಾರತದಲ್ಲೂ ಸಹ ಅದರ ಅಗತ್ಯ ಇದೆ ಅಂತ ನನಗನ್ಸುತ್ತೆ. ಅಲ್ಲಾದರೂ ಸ್ವಲ್ಪ ಸುತ್ತಮುತ್ತಲು ಹಿಂದೂಯಿಸಮ್ ಇರುತ್ತೆ, ಆಚರಣೆಗಳಿಂದ ಏನೋ ಒಂದಷ್ಟು ಕಲ್ತ್ಕೋತಾರೆ. ನಾವಿಲ್ಲಿ ಅದನ್ನು ಕ್ರಿಯೇಟ್ ಮಾಡಬೇಕು. ನಾವು ಬರೀ ಒಂದು ದೇವಸ್ಥಾನವನ್ನು ಕಟ್ಟಿ ಒಂದು ಪೂಜೆ ಮಾಡೋದ್ರಿಂದ ಅದು ಆಗೋದಿಲ್ಲ. ಅದು ಒಂದು ಶಾಲೆ ಒಳಗೆ ಇರ್ತಕ್ಕಂಥ ಹುಡುಗರು ಒಂದು ಮಟ್ಟದವರೆಗೆ ನಮ್ಮ ಮಾತನ್ನು ಕೇಳ್ತಾರೆ, ನಮ್ಮ ಜೊತೆ ಬರ್ತಾರೆ. ಆಮೇಲೆ ಅವರು ಸ್ವತಂತ್ರರು, ಸುತ್ತಮುತ್ತ ಏನು ನಡೆಯುತ್ತೋ ಅದು ನೋಡಿಕೊಂಡು ಅವರ ಭಾವನೆಗಳು ಬದಲಾವಣೆ ಆಗುತ್ತೆ. ಅವರಿಗೆ ಕನ್ವಿನ್ಸ್ ಮಾಡೋದು ಭಾಳ ಕಷ್ಟ ಆಗುತ್ತೆ. ಹಾಗೆ ಕನ್ವಿಕ್ಷನ್ ನೀವು ಕೊಡುವಂಥ ಒಂದು ಶಕ್ತಿ ನಿಮ್ಗೆ ಇರೋರು ಆ ಕೆಲಸವನ್ನು ಮಾಡಬೇಕು ಅಂತ ನಾನು ಎಲ್ಲರ ಪರವಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಸರ್,
ನಮಸ್ಕಾರ. ನನಗೆ ನೀವು ಕೇಳಿದ್ದು ನೆನಪಿದೆ. ನಾನು ಆ ಸಂದರ್ಭದಲ್ಲಿ ನಿಮಗೆ ಸರಿಯಾಗಿ ಅಪ್ಪ ಎಲ್ಲಿದ್ದಾರೆ ಅಂತಲೂ ಹೇಳಿದ್ದೇನೆ ಅಂತ ನೆನಪಿದೆ. ಈಗ ನೀವು ಹೇಳಿದ ಮಾತು ಗೊತ್ತಿಲ್ಲ ಸರ್. ನಾನು ನನ್ನ ಪಾಡಿಗೆ ನಡೆಯುವವಳು, ನನಗೆ ಕಂಡದ್ದನ್ನು ಬದುಕಿದವಳು. ನನಗೆ ಯಾವುದು ಕೂಡ ಮೈಲಿ ಕಂಡೇ ಇಲ್ಲ ಜೀವನದಲ್ಲಿ. ಯಾಕೆ ಗೊತ್ತಿಲ್ಲ. ಯಾರ ಬಗ್ಗೆ ಕೂಡ ನನಗೆ ಕೆಟ್ಟದ್ದು ಅನಿಸಿಲ್ಲ. ಜಗತ್ತಿನಲ್ಲಿ ಒಳ್ಳೆಯದೇ ಕಾಣ್ತದೆ ನನಗೆ. ಯಾವ ನೆಗೆಟಿವಿಟಿ ಕೂಡ ನನಗೆ ಪ್ರತಿ ದಿವಸವೂ ನನಗೆ ಮಾಡಿದ ಪಾಠ ಏನು ಅಂದರೆ ಅದರ ಆಚೆಗೆ ಒಂದು ಒಳಿತಿದೆ ಅಂತ, ಈ ನೆಗೆಟಿವಿಟಿ ಇದೆ ಅಂತ. ಏವಮಪ್ಯ ಶುಭಂ ಕರ್ಮ ನ ಭೂತೋ ನ ಭವಿಷ್ಯತಿ ಅಂತ ವೇದವ್ಯಾಸರ ಮಾತು. ಇಲ್ಲಿ ಒಂದು ಅಶುಭ ಅನ್ನುವುದಿಲ್ಲ, ಏನಿದ್ದರೂ ಅದು ಶುಭದ ಕಡೆಗೆ ಅಂತ ಹೇಳುವ ಹಾಗೆ ನನಗೆ ಇಲ್ಲಿರುವ ಎಲ್ಲ ಗಲಾಟೆಗಳು ಕೂಡ ಒಂದು ದಿನ ಒಳಿತಿನ ಕಡೆಗೆ ಹೋಗ್ಲಿಕ್ಕಾಗಿ ಶುರುವಾಗಿವೆ ಅಂತಲೇ ನನ್ನ ನಂಬಿಕೆ. ಮತ್ತೆ ನೀವು ಹೇಳಿದ ಹಾಗೆ ನನ್ನಿಂದ ಆ ಭಗವಂತ ಆ ಕೆಲಸ ಮಾಡಿಸಿದ್ರೆ ನಾನಂತೂ ಇಲ್ಲ ಅಂತ ಹೇಳ್ತೀನೋ ಇಲ್ವೋ, ಆದರೆ ನಾನೇ ಅದನ್ನು ಮಾಡ್ತೀನಿ ಅನ್ನುವ ಧೈರ್ಯ ನನಗೆ ಖಂಡಿತಕ್ಕೂ ಇಲ್ಲ. ಅವ ಮಾಡಿಸಿದ್ರೆ ನಡೆಸಿದ್ರೆ ನಿಮ್ಮಂಥವ್ರ ಆಶೀರ್ವಾದ ಇದ್ದರೆ ಖಂಡಿತಕ್ಕೂ ನಾನು ಇದೇ ಕೆಲಸವನ್ನು ಮುಂದುವರಿಸೋದು. ನನಗೆ ಇಲ್ಲಿ ಭೇದ ಭಾವ, ನಾನು ಯಾವಾಗಲೂ ಹೇಳೋದು, ಲೌಕಿಕ ಜಗತ್ತಿನಲ್ಲಂತೂ ಭೇದ ಭಾವ 100 ಇದೆ. ಅದು ಇದು ಅಂತ, ಕಲರ್, ಕಾಸ್ಟ್, ಆಮೇಲೆ ಕ್ಲಾಸ್, ಆಮೇಲೆ ಹಣ, ಮತ್ತೊಂದು ಬಡತನ, ಶ್ರೀಮಂತ ಹೇಳ್ಕೊಂಡು ನೋಡ್ಲಿಕ್ಕೆ ಹೋದ್ರೆ ಭೇದಗಳೇ ಇರೋದು. ಕನಿಷ್ಠ ಅಧ್ಯಾತ್ಮದಲ್ಲಾದ್ರೂ ಭೇದ ಇಲ್ಲದ ಹಾಗೆ ಬದುಕಬೇಕಲ್ಲ. ನನ್ನ ಒಂದೇ ಹಸಿವು ಅದು, ಜಗತ್ತಿನ ಸಕಲವೂ ಒಳಿತಿನ ಕಡೆಗೆ ಹೋಗುವ ಹಾಗಾಗ್ಲಿ ಅಂತ. ಅದಕ್ಕೆ ಪದೇ ಪದೇ ನನಗೆ ಪ್ರೇರಣೆ ಶ್ರೀರಾಮಚಂದ್ರ. ಅವನು ಕರ್ಕೊಂಡು ಹೋದ ಹಾಗೆ ಅಷ್ಟೂ ಜನ ವಾನರ ಸೇನೆಯನ್ನ, ಅವರಿಗೆ ಮೋಕ್ಷ ಆದ್ಮೇಲೆ ನಾನು ಬರ್ತೇನೆ ಅಂತಾನಲ್ಲ, ನನಗೆ ಅದೊಂದೇ ಹಸಿವು. ನನ್ನ ಜೊತೆಗೆ ನಡೆದವರೆಲ್ಲ ನನಗಿಂತ ಮೊದಲು ಅವನನ್ನು ಮುಟ್ಟುವ ಹಾಗಾದ್ರೆ ಅದಕ್ಕಿಂತ ದೊಡ್ಡ ಧನ್ಯತೆ ಯಾವುದು ಅಂತ ಪ್ರಯತ್ನ ಅಂತೂ ಮಾಡ್ತೇನೆ. ಆದರೆ ನಮ್ಮ ಕಣ್ಣ ಮುಂದೆ ಇತ್ತೀಚಿನ ದಿನಗಳಲ್ಲಿ ಆಗಿ ಹೋದ ಸಿದ್ದೇಶ್ವರ ಶ್ರೀಗಳು ನೀವು ಹೇಳಿದ್ದನ್ನೇ ನಡೆದವರು. ಅವರು ಸಾಯುವ ಸಂದರ್ಭದಲ್ಲಿ ಅವರ ದೇಹ ದರ್ಶನಕ್ಕೆ ಬಂದವರು 22 ಲಕ್ಷ ಜನ. ಯೋಚನೆ ಮಾಡಬೇಕು ನಾವು. ಅವರು ಭೇದವಿಲ್ಲದೆ ಹೇಳಿದ್ರಿಂದ ಎಂತೆಂಥವರು ಸೇರಿದ್ರು. ಆ ಜಗತ್ತೇ ಬೇರೆ. ಅವರ ಜೊತೆಗೆ ಹೋಗಿ ಕೂತ್ರೆ ಅವರು ಹೇಳ್ತಿದ್ದಂತಹ ಉಪನ್ಯಾಸ ಕೇಳಲಿಕ್ಕೆ ಬಂದ ಆ ಪ್ರಜೆಗಳು ಯಾವ ಲೋಕದವರು ಅಂತ ನಿಮಗೆ ಯಾರನ್ನೂ ಐಡೆಂಟಿಫೈ ಮಾಡಕ್ ಸಾಧ್ಯ ಇಲ್ಲ. ಯಾವ ಭೇದ ಭಾವ ಇಲ್ಲದೆ ಇಡೀ ಜಗತ್ತು ಒಬ್ಬನ ಕೆಳಗೆ ಸೇರುತ್ತಲ್ಲ, ಅದಕ್ಕಿಂತ ದೊಡ್ಡ ಧನ್ಯತೆ ಯಾವುದಿದೆ? ಖಂಡಿತಕ್ಕೂ ಅದಾಗಲಿ ಸರ್. ನೀವು ಹೇಳಿದ ಹಾಗೆ ಇವತ್ತು ಮುಖ್ಯ ಪ್ರಾಣನ ಅನುಗ್ರಹದಿಂದ ಅದು ನನ್ನ ಕಡೆಯಿಂದ ಆದರೆ ತುಂಬಾ ನಾನು ಸಾರ್ಥಕ ಭಾವದಿಂದ ನಡೆಯುತ್ತೇನೆ. ಆದರೆ ಅದು ಎಲ್ಲರಿಂದ ಆಗಲಿ ಅಂತ ನಾನು ಖಂಡಿತಕ್ಕೂ ಹಾರೈಸ್ತೇನೆ. ಥ್ಯಾಂಕ್ ಯು. ನಮಸ್ಕಾರ. ನಿನ್ನೇನು ಕೇಳಿದೆ ನಿಮ್ಮದು ಪ್ರವಚನ, ಇವತ್ತು ಕೇಳಿದೆ, ಮತ್ತೆ ನಾನು ಯೂಟ್ಯೂಬಲ್ಲಿ ನಿಮ್ಮನ್ನು ಫಾಲೋ ಮಾಡ್ತಾನೆ ಇರ್ತೀನಿ. ಸೊ ಸಿದ್ದೇಶ್ವರ ಸ್ವಾಮೀಜಿಯವರ ನಂತರದಲ್ಲಿ ನಿಮ್ಮಷ್ಟು ನಿರರ್ಗಳವಾಗಿ, ನಿಮ್ಮಷ್ಟು ಸ್ವಚ್ಛವಾಗಿ ವಿಚಾರ, ಅದರಲ್ಲೂ ಅಲ್ಲಮ್ಮನ ಇದಾಗಲಿ, ಶೂನ್ಯ ಸಂಪಾದನೆ ಬಗ್ಗೆ ಆಗಲಿ, ಅಕ್ಕಮಹಾದೇವಿ ನಾನು ಮತ್ತಿನ್ಯಾರಲ್ಲೂ ಕೇಳಿಲ್ಲ. ಯಾವುದೇ ಸ್ವಾಮಿಗಳು ಮಾಡಿದ ಅಧ್ಯಕ್ಷರು, ಮತಾಧ್ಯಕ್ಷರು ಅವ್ರ ಜೊತೆಗೆ ಹೇಳಿದ್ದು ಕೇಳಿಲ್ಲ. ಸೊ ನಾನು ಅದಕ್ಕಿಂತ ಮುಂಚೆ ನಟರಾಜ್ ಅವರ ಆಶಯ ಏನಿದೆಯಲ್ಲ, ಅದೆಲ್ಲವೂ ನಮ್ಮ ಆಶಯ. ಅದು ನಮ್ಮ ಏನು, ನೀವು ಮುಂದೆ ಇದ್ದೀರಿ, ನಿಮ್ಮ ಬೆನ್ನಿಗೆ ನಮ್ಮೆಲ್ಲರ ಹಾರೈಕೆ ಇದೆ, ನಮ್ಮೆಲ್ಲರ ಇದೆ ಆಶೆ ಇದೆ. ಅದು ಆಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ವಾಪಸ್ಸು ರಮಾ ಹೇಳಿದ ವಿಷಯಕ್ಕೆ ಬಂದರೆ, ಈ 12ನೇ ಶತಮಾನದಲ್ಲೇನೆ ಈ ಮುಟ್ಟು ಬಗ್ಗೆ ಹೇಳ್ತಾರಲ್ವ, ಅದನ್ನು ಹೊಲೆ ಅಂತಾರೆ. ಆ ಹೊಲೆ ಆಶ್ರಯ ಇಲ್ಲದೆ ಇದ್ರೆ ಆ ಪಿಂಡ ಬರ್ತಿರ್ಲಿಲ್ಲ. ಸೊ ಅಲ್ಲಿ ಅವರು ಮತ್ತೆ ಅದನ್ನ ಮೇಲಕ್ಕೆ ಏರಿಸಿದ್ರು. ಅದು ಜೀವಕ್ಕೆ ಅದೇ ಕಾರಣ ಅಂತ. ಅಲ್ಲಿಂದ ಅದನ್ನು ತೊಳೆಯೋಕೆ ಪ್ರಯತ್ನ ಪಟ್ರಲ್ಲ, ಎಲ್ಲಿ ಸೋತರು, ಯಾಕೆ ಸೋತರು? ಸೊ ಒಂದೊಂದ್ಸರಿ ಅದಕ್ಕೆ ತುಂಬಾನೇ ಈಗ ನಿರಾಸೆ ಆಗುತ್ತೆ. ಕೆಲವರೆಲ್ಲ ಬರ್ತಾರೆ, ಮೇಲೆ ಹತ್ತುತ್ತಾರೆ, ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾರೆ. ಅದಕ್ಕೆ ಕಾರಣ ಏನು ಅಂತ ಬಂದಾಗ ಇಷ್ಟೆಲ್ಲ ಇದೆ ನಮ್ಮಲ್ಲಿ. ಇಷ್ಟು ಒಳ್ಳೆತನನೇ ನೋಡ್ತೀವಿ. ನಿಮ್ಮಂಥವ್ರು ಎಲ್ಲರೂ ಬಂದು ಹೇಳ್ತಾರೆ ಒಳ್ಳೆತನನೇ ನೋಡ್ಬೇಕು, ಎಲ್ಲ ನೆಗೆಟಿವಿಟಿ ಬೇಡ ಅಂತೆಲ್ಲ. ಸೊ ಅದು ಒಂದು ಪ್ರಶ್ನೆ ಆಗೇ ಉಳಿದಿದೆ. ನಾನು ಆ ಧರ್ಮದಿಂದ ಬಂದವಳಾಗಿ, ನನ್ನ ಆ ಹಿನ್ನೆಲೆಯಿಂದಾಗಿ ನಾನು ಹೇಳ್ತಾ ಇದ್ದೀನಿ, ನಮ್ಗೆ ಅದೆಲ್ಲ ಪರಿಚಯವೇ ಇರಲಿಲ್ಲ. ನಮಗೂ ಅಧ್ಯಾತ್ಮಕ್ಕೂ ನಮ್ಮಲ್ಲಿ, ನನ್ನ ಗುಂಪಲ್ಲಿ, ಹೆಂಗಸರಲ್ಲಿ ಅಧ್ಯಾತ್ಮ ನಾವು ಬೇರೆ ಅಂತ ಭಾವಿಸೇ ಇರಲಿಲ್ಲ. ಯಾಕಂದ್ರೆ ಮತ್ತೆ ನನ್ನ ಹಿನ್ನೆಲೆ. ಸೊ ಹಂಗಿರುವಾಗ ಅಲ್ಲಿ ಹೇಳ್ತಾರಲ್ವ, ಶರಣ ಸತಿ ಅಲ್ಲಿಂಗಪತಿ ಅಂತ. ಹಾಗೆ ಇದನ್ನ ಹೇಗೆ ರಿವೈವ್ ಮಾಡ್ಬೋದು, ಹೇಗೆ ಎಲ್ಲರಲ್ಲೂ ಎಚ್ಚರಿಸೋದು ಹೇಗೆ? ಕೆಲವು ಘಟನೆಗಳು
ಒಂದು ಕಾಲಘಟ್ಟದ ಅವಶ್ಯಕತೆಗಳಾಗಿ ಬಂದು ಹೋಗ್ತಾವಮ್ಮ. ಅದನ್ನು ನಾನು ಒಂದು ನಿನ್ನೆ ದಿನದ ಮಾತಿನಲ್ಲೂ ಹೇಳಿದೆ. 1200 ಆ ಇಸುವೆ ಇದೆಯಲ್ಲ, 1200ನಲ್ಲಿ ಬಂದಂತಹ ಭಕ್ತಿ ಚಳವಳಿ, ಅದು ಆ ಕಾಲಘಟ್ಟದಲ್ಲಿ ಮಾತ್ರ ಆಯಿತು. ಅದೊಂದು ಪೀಕಿಗೆ ಹೋಯಿತು, ಮತ್ತೆ ಫೇಡ್ ಆಫ್ ಆಯಿತು. ಈಗ 2000 ಅದು ಪ್ರಾರಂಭ ಆಗಿದೆ, ಮತ್ತೆ ಭಕ್ತಿ ಪಥ. ನಮಗೆಲ್ಲ ಗುರುಗಳ ಹುಡುಕಾಟ, ಆ ಭಕ್ತಿಗೆ ನಾವು ಮತ್ತೆ ಮೊರೆ ಹೋಗುದು, ಗುರುಗಳನ್ನು ಹುಡುಕ್ತಾ ಜೊತೆಗೇನೆ ನಾವು ಕೂಡ ಮೆಡಿಟೇಷನ್. ಯಾರಿಗೆ ಗೊತ್ತಿತ್ತು 1900ನೇ ಇಸ್ವಿಯಲ್ಲಿ ಯಾರು ಧ್ಯಾನದ ಮಾಡೋದು ಹೇಗೆ, ಧ್ಯಾನ ಮಾಡೋದಕ್ಕೆ ಯಾರು ಸಿಗ್ತಾರೆ, ಗೈಡ್ ಯಾರು ಮಾಡ್ತಾರೆ, ನಾವ್ಯಾರು ಹುಡುಕಿರ್ಲಿಲ್ಲ. 2000ಕ್ಕೆ ನೋಡಿ ಸುಮಾರು 90% ಎಲ್ಲರೂ ಈಗ ಧ್ಯಾನ ಅಂದ್ರೆ ಏನು, ಗುರುಗಳು ಯಾರು, ನನಗೆ ಯಾಕೆ ಗುರುಗಳು ಸಿಗಲ್ಲ, ನಾನು ಕೂಡ ಈ ದಾರಿಗೆ ಬರಬೇಕಲ್ಲ. ಇದು ಮತ್ತೆ ಪೀಕಿಗೆ. ಅದು ಎವ್ರಿ 800 ಇಯರ್ಸ್ಗೆ ಇದೊಂದು ಚೈನ್ ಅಂತ ನಾನು ನೆನೆ ಹೇಳಿದ ಒಂದು ಸೈಕಲ್ ಅಂತ. ಹಾಗೆ ಅದು ಕಾಲದ ಅವಶ್ಯಕತೆಗಾಗಿ ಆಗ ಬಂದಂತಹ ಒಂದು ಭಕ್ತಿ ಚಳವಳಿ. ನಾನು ಇದನ್ನು ಬಹಳ ದುರದೃಷ್ಟ ಭಾಷೆಯಲ್ಲಿ ಹೇಳ್ತೇನೆ. ಶೈವ, ವೀರಶೈವ ಅಥವಾ ಲಿಂಗಾಯತ ಧರ್ಮ ಪರಂಪರೆ 1200ನೇ ಆ ಶತಮಾನಕ್ಕೆ ಬಂದಾಗ ಯಾವ ಮಟ್ಟದ ಒಂದು ಹಂತವನ್ನು ಮುಟ್ಟಿತ್ತಲ್ಲ, ಅದು ಆನಂತರ ಅದೇ ತೀವ್ರತೆಯಲ್ಲಿ ಸಾಕ್ಷಾತ್ ಆ ಜನಾಂಗದಲ್ಲೇ ಉಳಿಲಿಲ್ಲ. ಇನ್ನು ಉಳಿದವರಿಗೆ ಆಗುವ ಇಂಪ್ಯಾಕ್ಟ್ ಅನ್ನು ಹೇಗೆ ನಾವು ನಿರೀಕ್ಷೆ ಮಾಡೋದು? ಬೇಡ. ಕರ್ನಾಟಕದ, ಉತ್ತರ ಕರ್ನಾಟಕದ ಭಾಗದಲ್ಲಿ ಆದ ಪರಿಣಾಮ ದಕ್ಷಿಣ ಕರ್ನಾಟಕಕ್ಕೆ ಆಗಿದೆ. ಅಂದ್ರೆ ಕೆಲವು ಮಿನಿಮಮ್ ಪಾಸಿಬಿಲಿಟಿಯ ಎಫೆಕ್ಟ್ಗಳು, ಕೆಲವು ಮಿನಿಮಮ್ ಯುನಿಟಿಗೆ ಮಾತ್ರ ಮಾಡುವ ಇಂಪ್ಯಾಕ್ಟ್, ಕಾಸ್ಮಿಕ್ಗೆ ಒಂದೊಂದು ಕಾರಣ. ನಾವು ಅದನ್ನು ಹೇಗೆ ಯಾಕೆ ಅಂತ ಊಹಿಸ್ಲಿಕ್ಕೆ ಆಗೋದಿಲ್ಲ. ನೋಡಿ, ದಕ್ಷಿಣ ಕರ್ನಾಟಕದವರು ಲಿಂಗಾಯತರಾಗಲೇ ಇಲ್ಲ. ಇವತ್ತಿಗೂ ದಕ್ಷಿಣ ಕನ್ನಡದ, ಸ್ಪೆಷಲಿ ದಕ್ಷಿಣ ಕನ್ನಡದ ಭಾಗದವರಿಗೆಲ್ಲ ಲಿಂಗಾಯತರು ಗೊತ್ತೇ ಇಲ್ಲ. ಅಂದ್ರೆ ಓದಿ ಗೊತ್ತಿರಬಹುದು, ಜನಸಮೂಹ ಎದುರಾಬದುರಾಗಿ ಕೇಳಿ ಗೊತ್ತಿರಬಹುದು, ನಮಗೆ ಲಿಂಗಾಯತರ ಬಗ್ಗೆ ಗೊತ್ತೇ ಇಲ್ಲ ದಕ್ಷಿಣ ಕನ್ನಡದವರಿಗೆ. ಅದೇ ನೀವು ದಕ್ಷಿಣ ಕನ್ನಡದ ಭಾಗವಾದ ಉತ್ತರ ಕರ್ನಾಟಕಕ್ಕೆ ಬಂದ್ರೆ ಅದು ಪ್ರಬಲವಾದ ಇಂಪ್ಯಾಕ್ಟ್. ಹಾಗಾಗಿ ಕೆಲವೊಮ್ಮೆ ಕೆಲವು ಜನಾಂಗಗಳ ಪರಿವರ್ತನೆಗಾಗಿ ಕೆಲವು ಕಡೆ ಕೆಲವು ಉದ್ದೇಶದಿಂದ ಮಾತ್ರ ಬರ್ತದೋ ಏನೋ, ಕೆಲವು ತೀವ್ರ ಚಳವಳಿಯ ಹಾಗೆ ಆ ಪಂಥ ಹಾಗೆ ಒಂದು ಸಣ್ಣ ಪ್ರಮಾಣದ, ನಾನು ಹೀಗೆ ಹೇಳುವಾಗ ಸಂಕುಚಿತ ಮಾಡ್ತೇನೆ ಅಂತ ದಯವಿಟ್ಟು ಭಾವಿಸಬೇಡಿ, ಕೆಲವೇ ಜನಾಂಗದ ಒಂದು ವಲಯಕ್ಕೆ ಮಾತ್ರ ಪರಿಣಾಮ ಮಾಡಿತಾ ಏನೋ. ಹೌದು, ಇನ್ ಜನರಲ್ ನೀವು ಕೇಳೋ ಪ್ರಶ್ನೆ, ಇಷ್ಟೆಲ್ಲ ಅಡ್ವಾನ್ಸ್ ಥಿಂಕಿಂಗ್ ಬಂದಂತಹ ಒಂದು ಜಗತ್ತು ಮತ್ತೆ ಯಾಕೆ ವಾಪಸ್ ಹೋಗ್ತದೆ? ಮನುಷ್ಯನಿಗೆ ಎಷ್ಟೋ ಸಾರಿ ಚಟ. ಈ ಟಿಬೆಟ್ ಅನ್ನೋದು ಕಥೆ ಇದೆ, ಅದು 10 ಚರಣಗಳಲ್ಲಿ ಆತ್ಮಚರಿತ್ರೆ ಅಂತ ಅದನ್ನು ಅವರು ಬರೀತಾರೆ. 10 ಚರಣಗಳಲ್ಲಿ ಆತ್ಮಚರಿತ್ರೆ ಏನು ಅಂದ್ರೆ, ನಾನು ನನ್ನ ದಾರಿಯಲ್ಲಿ ಹೋಗುತ್ತಿದ್ದೆ, ಮೊದಲನೆಯ ಚರಣ. ನಾನು ನನ್ನ ದಾರಿಯಲ್ಲಿ ಹೋಗುತ್ತಿದ್ದೆ, ಅಲ್ಲೊಂದು ಹೊಂಡವಿತ್ತು, ನಾನು ನೋಡಿದೆ. ಎರಡನೆಯ ಚರಣ, ನಾನು ನನ್ನ ದಾರಿಯಲ್ಲಿ ಹೋಗುತ್ತಿದ್ದೆ, ಅಲ್ಲೊಂದು ಹೊಂಡವಿತ್ತು, ನಾನು ನೋಡಿದೆ, ನನಗೆ ಗೊತ್ತಿತ್ತು, ಆದರೂ ನಾನು ಬಿದ್ದೆ. ಮೂರನೆಯದು, ನಾನು, ಅದು 5ನೇ ಚರಣ, ಹೌದು ಇನ್ಫ್ಯಾಕ್ಟ್ 5ನೇ ಚರಣ. ಮೂರನೆಯದು, ನಾನು ಆ ದಾರಿಯಲ್ಲಿ ಹೋಗುತ್ತಿದ್ದೆ, ನಾನು ಆ ಹೊಂಡವನ್ನು ನೋಡಿದ್ದೆ, ನನಗೆ ಗೊತ್ತಿತ್ತು, ಬಿದ್ದೆ, ನನಗೆ ಬೀಳುವುದು ಇಷ್ಟ, ಬಿದ್ದೆ. 4ನೆಯ ಚರಣ, ನಾನು ಆ ದಾರಿಯಲ್ಲಿ ಹೋಗುತ್ತಿದ್ದೆ, ಈ ಬಾರಿ ನನಗೆ ಗೊತ್ತಾಯಿತು ಹೊಂಡದಲ್ಲಿ ಬೀಳಬಾರದು ಎಂದು, ಆದರೂ ಅಭ್ಯಾಸ ಬಲ, ಬಿದ್ದೆ. 5ನೆಯ ಚರಣ, ನಾನು ಆ ದಾರಿಯಲ್ಲಿ ಹೋಗುತ್ತಿದ್ದೆ, ಈ ಬಾರಿ ನಾನು ಬೀಳುವುದಿಲ್ಲ ಎಂದು ನನಗೆ ನಾನೇ ಖಚಿತಪಡಿಸಿಕೊಂಡೆ, ನಾನು ಮಗ್ಗುಲು ಹಾಯ್ದು ಹೋದೆ, ಈಗ ನಾನು ಬದಲಾಗಿದ್ದೇನೆ. ಇದು ನಮಗೆ ಚಟ ಆಗಿದೆ. ನಮ್ಮೆಲ್ಲರ ಆತ್ಮಚರಿತ್ರೆ ಇದು. ನಮಗೆ ನಡೆದದ್ದನ್ನೇ ನಡೆದು ಚಟವಾಗಿದೆ, ಗೊತ್ತಿದ್ದು ಬೀಳೋದು. ಹಾಗಾಗಿ ಇದು ಮನುಷ್ಯ ಚಟ ಅಂತ ಅಷ್ಟೇ ಹೇಳಬೇಕು. ಯಾಕೆ ಗೊತ್ತಾ, ನೀವು ಒಬ್ಬನನ್ನು ಈ ಸೊಸೈಟಿ ಒಳಗೆ ಸ್ವಲ್ಪ ಭಿನ್ನವಾಗಿ ಬದುಕುವವನನ್ನು ಹೇಗೆ ಮಾಡ್ತೀರಿ ನೀವೇ ನೋಡಿ. ಅವನ ಯಾಕೆ ನಮ್ಮ ಹಾಗೆ ಇಲ್ಲ, ನಮ್ಮ ಹಾಗೆ ಆಗುವವರೇ ಬಿಡಲ್ಲ ನಾವು, ಹೌದಾ ಅಲ್ವಾ? ಅದೇನ್ರಿ ಅವ್ರೇನು ಅವ್ರು ಹಾಗಿರೋದು ಯಾಕಂತೆ ಏನು ಕೇಳಿ 100 ಅಪವಾದಗಳನ್ನು ಹಾಕುವುದು, ಅವ್ರು ಸರಿ ಇಲ್ಲ ಅನ್ನೋದು, ಅವನಿಗೆ ಹೌದು ಅನಿಸಿ ವಾಪಸ್ ಬರ್ಬೇಕು ಈ ಜಗತ್ತಿಗೆ. ಇದು ನಮ್ಮ ಚಟ. ನಮಗೆ ಬೇರೆ ಹೊಸತನ್ನು, ಒಂದು ವಿಶೇಷವಾದ ಕ್ರಾಂತಿಯನ್ನು, ನಮ್ಮಲ್ಲಿ ಆಗಬಹುದಾದ ಹೊಸ ಬೆಳವಣಿಗೆಗಳನ್ನು ಅಷ್ಟು ಬೇಗ ಆಕ್ಸೆಪ್ಟ್ ಮಾಡುವ ಚಟ ಇಲ್ಲ. ಇದು ನಮ್ಮ ಮನುಷ್ಯನ ದೌರ್ಬಲ್ಯ. ಆದ್ರಿಂದ ಹೀಗೆ ಇದೆ. ನಮಸ್ಕಾರ, ನನ್ನ ಹೆಸರು ಗುರಾಜ್ ಅಂತ, ನಾನು ಜಮಖಂಡಿಯಿಂದ. ಸೊ ನಿಮ್ಮ ಹೆಸರು ಭಾಳ ಕೇಳಿದ್ದೀನಿ ನಿಮ್ಮಲ್ಲಿ, ಮತ್ತು ನಿಮ್ಮ ಪ್ರವಚನಗಳನ್ನೆಲ್ಲ ಕೇಳಿದ್ದೀನಿ. ನನ್ನ ಪ್ರಶ್ನೆ ಒಂದು ಸ್ವಲ್ಪ ಇಟ್ಸ್ ಲಿಟಲ್ ಬಿಟ್ ಅಕ್ರಾಸ್ ದ ಥಿಂಗ್ಸ್. ಒಂದು ಆಧ್ಯಾತ್ಮ, ವೈರಾಗ್ಯ ಮತ್ತು ಸಂಸಾರ, ಹೌದಾ?
ಸೊ ಬಹಳಷ್ಟು ನಾವು ಆಧ್ಯಾತ್ಮದ ಕಡೆ ಬಾಳಿದ್ರೆ ಎಲ್ಲೋ ಒಂದು ಕಡೆ ಇಟ್ ಸ್ಟಾರ್ಟ್ಸ್ ವೈರಾಗ್ಯ ಆ್ಯಂಡ್ ದೆನ್ ಡಿಟ್ಯಾಚ್ಮೆಂಟ್ ಫ್ರಮ್ ವರ್ಲ್ಡ್ಲಿ ಲೈಫ್, ರೈಟ್? ಬಟ್ ಮೇ ಬಿ in ನಮ್ಮ ಹಿಂದೂಯಿಸಮ್ದೊಳಗೆ ಸೊ ದೇ ಆರ್ ಅಸೋಸಿಯೇಟಿಂಗ್ ದ್ಯಾಟ್ ವಿತ್ ಸಮ್ ಆಶ್ರಮ, ಯಾಕಂದ್ರೆ ಆಲ್ ಆಫ್ ಅಸ್ ಹ್ಯಾವ್ ಅವರ್ ವರ್ಲ್ಡ್ಲಿ ರೆಸ್ಪಾನ್ಸಿಬಿಲಿಟೀಸ್ ಸಂಸಾರ, ರೈಟ್? ಸೊ ನಮ್ಮ ಕ್ವಶನ್ ಏನು ಅಂತಂತಂದರೆ, ಒಂದು ನೀವು ನಿಮಗೆ ಹೆಂಗೆ ಅನಿಸ್ತದೆ, ಆಧ್ಯಾತ್ಮದಲ್ಲಿ ಇದ್ದರೆ ಡಿಟ್ಯಾಚ್ಮೆಂಟ್ ಕಡೆ ತೊಗೊಂಡು ಹೋಗ್ತದ? ಈಸ್ ಇಟ್ ಟೂ ಪ್ರಿಮ್ಯಾಚ್ಯೂರ್? ಯಾಕಂದ್ರೆ ನಮ್ಮ ಆಶ್ರಮದಲ್ಲಿ ನಮ್ಮ ಗೃಹಸ್ಥಾಶ್ರಮ ರೆಸ್ಪಾನ್ಸಿಬಿಲಿಟಿ ಎಲ್ಲ ಮುಗಿಸ್ಕೊಂಡು ದೆನ್ ವಿ ಕ್ಯಾನ್ ಫೋಕಸ್ ಮೋರ್ ಆನ್ ಆಧ್ಯಾತ್ಮ, ರೈಟ್? And then how do we impart this knowledge or give them more resources for our next generation, right? Because that's very critical. Ekandre procreation is part of nature. Although now we should encourage our next generation to be, finish all their worldly responsibilities and then get into more adhyatma and more vairagya detachment. Right? Thank you. ಬಹಳ ಜನ ಈ ಪ್ರಶ್ನೆಯನ್ನ ನಿನ್ನೇನು ಕೇಳಿದ್ದಾರೆ. ಒಬ್ರು ಈ ಪ್ರಶ್ನೆ ಇದೇ ಇದೆ. ಇದು ಈ ಡಿಮಾರ್ಕೇಶನ್ ತಪ್ಪಪ್ಪ. ಅಧ್ಯಾತ್ಮ ಅಂದ್ರೆ ಗೃಹಸ್ಥಾಶ್ರಮದಲ್ಲಿ ಇರೋದಿಲ್ಲ, ಸನ್ಯಾಸಕ್ಕೆ ಹೋದಾಗ ಮಾತ್ರ. ವೈರಾಗ್ಯ ಅಂದ್ರೆ ಗೃಹಸ್ಥರಾಗಿ ಮಾಡುವಂಥದ್ದಲ್ಲ ಅನ್ನುವ ಡಿಮಾರ್ಕೇಶನ್ ತಪ್ಪು. ಇದಕ್ಕೆ ಬಹಳ ಒಳ್ಳೆಯ ಉದಾಹರಣೆ ಭಾಗವತದಲ್ಲಿ ನಾರದರು ಶ್ರೀಕೃಷ್ಣ ಹೇಗಿದ್ದಾನೆ ಹೆಂಡತಿಯರ ಜೊತೆಗೆ ಅಂತ ನೋಡಕ್ ಹೋಗ್ತಾನೆ. ದಯವಿಟ್ಟು ಆ ಭಾಗಗಳನ್ನು ಓದಿ. 8 ಜನ ಹೆಂಡತಿಯರ ಜೊತೆಗೆ ಹೇಗಿದ್ದಾನೆ ಅಂತ ಒಂದು ದಿನ ಸುಮ್ಮನೆ ಅವಲೋಕನ ಮಾಡಿ ಬರೋಣ ಅಂತ ಹೋಗ್ತಾರೆ. ಒಂದು ಹೆಂಡತಿಯ ಹತ್ರ ಕೃಷ್ಣ ಹೇಗಿದ್ದಾನೆ ಅಂತ ನಾರದರು ದೂರದಿಂದ ನೋಡುವಾಗ ಅವಳಿಗೆ ತರಕಾರಿ ಹೆಚ್ಚಿಕೊಡ್ತಾ ಇರ್ತಾನೆ. ಇನ್ನೊಂದು ಹೆಂಡತಿಯ ಹತ್ರ ಹೋಗ್ತಾನೆ, ಅಲ್ಲಿ ಏನಿದ್ದಾನೆ ನೋಡೋಣ ಅಂತ ಕೃಷ್ಣ ಆ ಹೆಂಡತಿಯ ಪಾದ ಒತ್ತುತ್ತಾ ಇರ್ತಾನೆ. ಮತ್ತೊಂದು ಕಡೆಗೆ ಹೋಗ್ತಾರೆ ನಾರದರು, ಆಗ ಕೃಷ್ಣ ಪೂಜೆ ಮಾಡ್ತಿರ್ತಾನೆ, ಹೆಂಡತಿ ಅವಳಿಗೆ ಸಹಾಯ ಮಾಡ್ತಾ ಇರ್ತಾಳೆ. ಮತ್ತೊಂದು ಕಡೆಗೆ ಹೋದಾಗ ಕೃಷ್ಣ ಮಕ್ಕಳನ್ನು ಆಡಿಸ್ತಾ ಇದ್ದಾನೆ, ಹೆಂಡತಿ ಅವಳ ಕೆಲಸ ಮಾಡ್ತಿದ್ದಾಳೆ. ಈ ವಿಭಿನ್ನ 8 ಮುಖಗಳನ್ನು ನೋಡಿ ಅಬ್ಬ, ಈ ಕೃಷ್ಣ ನಮಗೆ ಕಂಡ ಕೃಷ್ಣನೆಯ ಅಂತ ನಾರದರು ಚಕಿತರಾಗ್ತಾರೆ. ನಮಗೆ ಎಲ್ಲ ಪಾಸಿಬಲ್, ಮನುಷ್ಯನಿಗೆ ಎಲ್ಲವೂ ಪಾಸಿಬಲ್. ನೀವು ನಿಮ್ಮ ಗಂಡ ಆಗುವಾಗ ಹೆಂಡತಿಗೆ ಗಂಡ, ನೀವು ಮಗ ಆಗುವಾಗ ನಿಮ್ಮ ಅಪ್ಪನಿಗೆ ಮಗ, ಅಮ್ಮನಿಗೆ ಒಳ್ಳೆಯ ಮಗ, ನೀವು ನಿಮ್ಮ ಮಗುವಿಗೆ ತಂದೆ, ನೀವು ನಿಮ್ಮ ಗೆಳತಿಗೆ ಗೆಳೆಯ, ನೀವು ಎಲ್ಲವೂ ಆಗಬಹುದು ಅಲ್ವಾ? ನಮಗೆ ಮಲ್ಟಿ ಫ್ಯಾಸೆಟ್ಸ್, ಎಲ್ಲ ಪಾಸಿಬಲ್ ನಮಗೆ. ಹಾಗಾಗಿ ಒಂದೇ ಮಾಡೋದಂದ್ರೆ ಇನ್ನೊಂದು ಮಾಡೋದು ಹೇಗೆ ಅಂತ ಕೇಳುವ ಸಾಧ್ಯತೆ ಇಲ್ಲ ಮನುಷ್ಯ. ನಾವು ಹಾಗೆ ಕೇಳುವಾಗ ನಾವು ಏನೋ ಒಂದು ಇಮೇಜ್ ಕಾನ್ಷಿಯಸ್ ಆಗಿದ್ದೇವೆ ಅಂತ ಅರ್ಥ. ಹಾಗಾಗಿ ಅಧ್ಯಾತ್ಮ ಪಥ ಎಲ್ಲಿಯೂ ಕೂಡ ಸನ್ಯಾಸ ಆಶ್ರಮದಲ್ಲಿಯೇ ವೈರಾಗ್ಯ ಬರಬೇಕು, ಆಗ ಮಾತ್ರ ದೇವರ ದಾರಿ ಅಂತ ಹೇಳಿಯೇ ಇಲ್ಲ. ಇನ್ಫ್ಯಾಕ್ಟ್ ತಪಸ್ವಿಗಳು ಯಾರು ಅಂದಾಗ ಶ್ರೀಕೃಷ್ಣ ಹೇಳುವುದು ಗೃಹಸ್ಥಾಶ್ರಮಿಗಳು ಅಂತ. ಇದು ಬೋಗಸ್, ಹೊಗಳಲಿಕ್ಕೆ ಕೊಂಡಾಡ್ಲಿಕ್ಕಲ್ಲ. ನನಗೆ ಕೃಷ್ಣನನ್ನು ಓದುವ ಪೂರ್ವದಲ್ಲಿ ನಾನು ತುಂಬಾ ನಮಸ್ಕರಿಸ್ತಿದ್ದದ್ದು ಇಂಥ ದಂಪತಿಗಳಿಗೆ. ನಾನು ಯಾವಾಗಲೂ ಹೇಳೋದು, ನೀವು ಲಕ್ಷ್ಮೀನಾರಾಯಣರು ಅಂತ. ಯಾಕೆ ಅಂದ್ರೆ ಆ ದಾಂಪತ್ಯ ಅನ್ನೋದು ಎಷ್ಟು ಕಠೋರ ನೋಡಿ. ನಾನು ತಪಸ್ಸು ಮಾಡಿದ್ದೇನೆ, ನಾನು ಒಬ್ಬಳೇ, ನನ್ನ ತಪಸ್ಸು ನನ್ನದೇ ದಾರಿ. ಬೇಡ ಅಂದ್ರೂ ಯಾರು ಕೇರ್ ಮಾಡುವವರಿಲ್ಲ, ಹಾಗೆ ಮಾಡಬೇಡ ಅಂತ ನಿಲ್ಲಿಸುವವರಿಲ್ಲ. ನನ್ನದೇ ಆನೆ ನಡೆದ ದಾರಿಯ ಹಾಗೆ ಅಲ್ವಾ, ನಮಗೆ ಸ್ವತಂತ್ರ. ಇಬ್ಬರು ಪರಸ್ಪರ ಯಾರೋ ಏನೋ, ಯಾವುದೋ ಸಂಸ್ಕಾರದ ಗಂಡ, ಎಲ್ಲಿಯೋ ಗುರುತಿಲ್ಲದ ಪುರುಷ, ಎಲ್ಲಿಂದಲೋ ಬಂದ ತನ್ನ ತಂದೆ ತಾಯಿಯನ್ನು ಬಿಟ್ಟು ಬಂದ ಹೆಣ್ಣು, ಪರಸ್ಪರ ಜೊತೆಗೂಡಿ ಇಷ್ಟ ಇದೆಯೋ ಇಲ್ಲವೋ ಒಂದೇ ಮನೆಯ ಒಳಗೆ, ಕಷ್ಟವೋ ಸುಖವೋ ತನ್ನ ಎಲ್ಲ ಸುಖ ದುಃಖಗಳನ್ನು ತ್ಯಾಗ ಮಾಡಿ ಯಾವುದೋ ಒಂದು ಅಲ್ಟಿಮೇಟ್ ಫೋರ್ಸಿಗಾಗಿ ಕೂಡಿ ನಡೆಯುವ ತಪಸ್ಸು ನನ್ನ ತಪಸ್ಸಿಗಿಂತ ದೊಡ್ಡದು. ಆ ದೃಷ್ಟಿಯಲ್ಲಿ ಕೃಷ್ಣ ಹೇಳಿದ್ದು ಗೃಹಸ್ಥಾಶ್ರಮಿಗಳಷ್ಟು ಶ್ರೇಷ್ಠ ಧರ್ಮ ಇನ್ನೊಂದಿಲ್ಲ ಅಂತ ಆಶ್ರಮದಲ್ಲಿ. ಇನ್ನೂ ಒಂದು ಕಾರಣ ಹೇಳ್ತಾನೆ, ನಮ್ಮ ಗೃಹಸ್ಥಾಶ್ರಮ ಯಾಕೆ ಕೆಟ್ಟಿದೆ. ಕೃಷ್ಣ ಹೇಳುವ ಗೃಹಸ್ಥಾಶ್ರಮ ನಾವು ನಡೆಯುತ್ತಿಲ್ಲ. ಗೃಹಸ್ಥಾಶ್ರಮ ಅಂದ್ರೆ ಏನು ಅಂದಾಗ, ನಮ್ಮಲ್ಲಿ ಸಿದ್ದಪ್ಪಾಜಿ ಅಂತ ಒಬ್ಬ ಯಡಿಯೂರಲ್ಲಿ ಅವಧೂತರಿದ್ದಾರೆ. ಅವರ ಬಳಿ ಒಮ್ಮೆ ಯಾರು ಕೇಳಿದ್ರು, ಅಪ್ಪ ಸುಮ್ಮನೆ ಮನೆಯೆಲ್ಲ ಎದಕ್ಕೆ ಕಟ್ಟಬೇಕು, ಗಂಡ ಹೆಂಡತಿ ಮಾಡಿಕೊಂಡು ಮನೆ ಕಟ್ಕೊಂಡು ಏನಕ್ಕೆ ನಾನು ಕಟ್ಟಬೇಕು ಹೇಳಿಪ್ಪ ಅಂತ ಒಬ್ರು ಬಹಳ ಸಹಜವಾಗಿ ನಿಮ್ಮಂತೆ ಹಸಿದವರು ಕೇಳಿದ್ರು. ಸಿದ್ದಪ್ಪಾಜಿ ಕೊಟ್ಟ ಉತ್ತರ ಏನು ಗೊತ್ತಾ? ಯಪ್ಪ ಬಹಳ ಹಸಿವಾಗಿತ್ತು, ಒಂದು ದಿವಸ ಹಿಂಗೆ ಹೊಂಟಿದ್ದೆ, ಎಲ್ಲೂ ಏನೂ ಕಾಣಲಿಲ್ಲ, ಬೈಲು ಬಟ್ ಆ ಬೈಲು ಓದೆ 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 ಎಷ್ಟು ಓದೆ ಅಂತೀಯ, ಏನು ಸಿಗ್ಲಿಲ್ಲ. ತುಂಬಾ ದೂರ ಬಂದೆ, ಒಂದು ದಾರಿ
ದೂರ ನಡೀತಾ ಅಲ್ಲೆಲ್ಲೋ ಊರು ಕಾಣಿಸ್ಲಿಕ್ಕತ್ತಿತ್ತು. ಹಂಗಾರೆ ಊರೈತಿ ಇಲ್ಲಿ, ಊರ ಹತ್ರ ಬಂದೀನಿ ಅಂತ ಒಂದೀಟು ಹಸಿವು ಹೆಚ್ಚಾಗಿ ಆಗಿ ಹೆಜ್ಜೆ ಜೋರು ಜೋರು ಹಾಕಿದೆ. ಅಲ್ಲಿ ನಿನ್ನ ಮನೆ ಇತ್ತು, ಆ ಬಾಗ್ಲಾ ತಟ್ಟಿದೆ, ನೀ ಬಾಗ್ಲಾ ತೆಗದೆ ನಂಗೊಂದು ಈಸೆ ಊಟ ಕೊಡಪ್ಪ ಅಂದೆ. ನೀ ಚಲೋ ಊಟ ಮಾಡಿ ಕೊಟ್ಟು ನಾ ಊಟ ಮಾಡಿ ಮುಂದಿನ ಮನೆಗೆ ಹೋದೆ. ನೀ ಮನೆ ಕಟ್ಟಲಿ ಅದ್ರ ನಾಯಿ ಹಂಗಪ್ಪ ಬದುಕ್ಲಿ. ಗೃಹಸ್ಥಾಶ್ರಮಿಗಳಿರುವುದು ತಾವೇ ಮಾಡಿ ಉಣ್ಣುವುದಕ್ಕಲ್ಲ. ಇದನ್ನು ವೇದವ್ಯಾಸರು, ಶ್ರೀಕೃಷ್ಣ, ನಮ್ಮ ಅಧ್ಯಾತ್ಮ ಪರಂಪರೆ ಪ್ರತಿಯೊಬ್ಬರು ಹೇಳ್ತಾರೆ. ಹಸಿವಾದಡೆ ಬಂದು ಬೇಡ್ತಾನಲ್ಲ ಅವನಿಗೆ ಭಿಕ್ಷೆ ಕೊಡದೇ ಇದ್ರೆ ಅವನೆಂಥ ಜಂಗಮ ಅಂತ ವಚನಕಾರರು ಹೇಳ್ತಾರೆ. ಊಟ ಕೊಡಬೇಕು ಬಂದವನಿಗೆ ಅಂತ. ನಮ್ಮ ಎಲ್ಲ ಮನೆಗಳು ಹಾಳಾದ್ದು ಗಂಡ ಹೆಂಡತಿ ಮಕ್ಕಳಿಗೆ ಮಾತ್ರ ಅಡುಗೆ ಮಾಡಿ ತಮ್ಮ ಮನೆ ಅಂತ ಬಾಗಿಲು ಹಾಕೊಂಡದ್ರಿಂದ. ಅಲ್ಲಿ ಬಂದು ಹೋಗುವ ಬ್ರಹ್ಮಚಾರಿಗಳಿಗೆ ಊಟ ಹಾಕಬೇಕು, ಯಾವನು ಸನ್ಯಾಸಿ ಬಂದರೆ ಊಟ ಹಾಕಬೇಕು. ಆಗ ಗೃಹಸ್ಥಾಶ್ರಮದ ನಿಜವಾದ ಸಾರ್ಥಕ್ಯ ಅಂತ ಆ ಗೃಹಸ್ಥಾಶ್ರಮಕ್ಕೆ ಇರುವುದು. ಹಾಗಾಗಿ ನಿಮ್ಮ ತಪಸ್ಸು ಯಾವುದು ಅಂದರೆ ಚೆನ್ನಾಗಿ ಹೆಂಡತಿ ಮಕ್ಕಳ ಜೊತೆಗೆ ಬೆಳೆದ ಹಾಗೆ ಬಂದ ಅತಿಥಿ ಎಲ್ಲರನ್ನೂ ಕೂಡ ಮನೆಯವರ ಹಾಗೆ ಅವರಿಗೆ ಊಟ ಹಾಕಿ ಸಂತುಷ್ಟಗೊಳಿಸಿದಾಗ ಗೃಹಸ್ಥಾಶ್ರಮದ ಸಾರ್ಥಕತೆ. ಇದರಲ್ಲಿರುವಷ್ಟು ಅಧ್ಯಾತ್ಮ ನಾನೇ ನಡೆದ ನನ್ನ ಅಧ್ಯಾತ್ಮದಲ್ಲಿ ಇಲ್ಲ. ಹಾಗಾಗಿ ಈ ಭೇದವೇ ತಪ್ಪು. ನೀವು ನಡೀತಾ ಇರೋದು ಒಳ್ಳೆಯ ಅಧ್ಯಾತ್ಮ. ಈ ಮನಸ್ಸಿನ ಆ ಬ್ಲಾಕ್ ತೆಗಿಬೇಕಷ್ಟೇ. ನಿಮ್ಮಷ್ಟು ಅಧ್ಯಾತ್ಮ ದೇವರಿಗೆ ಹತ್ತಿರವಾಗಿ ಖಂಡಿತ ಬೇರೆ ಯಾರು ನಡೆಯಕ್ಕೆ ಸಾಧ್ಯ ಇಲ್ಲ. ನೀವು ನೋಡಿಲ್ಲ ಆ ಕಡೆಗೆ. ಹಾಗೆ ನೋಡಿಬಿಟ್ರೆ ಹೆಂಡತಿ ನೀವು ದೈವಿ ಅಂಶ ಅಂತ ಒಪ್ಪಿಕೊಂಡು ಬಿಡ್ತೀರಿ. ಇಲ್ಲದ್ರೆ ಸಾಧ್ಯವಿಲ್ಲ. ನಿಮ್ಗೆ ಹೇಗಿರಕ್ಕೆ ಸಾಧ್ಯ ಹೇಳಿ ಇಷ್ಟು ಕಾಲ ಒಟ್ಟಿಗೆ? ಒಬ್ಬ ಗಂಡ ಹೆಂಡತಿ ಒಟ್ಟಿಗಿರೋದು ಇವತ್ತು ಎಷ್ಟು ಕಷ್ಟ ಅಂತ ನಾವು ನೋಡ್ತಿದ್ದೇವೆ. ಎಷ್ಟು ಬೇಗ ಡಿವೋರ್ಸ್ ಆಗ್ತಿದೆ. ಯಾಕಾಗ್ತಿದೆ ಅಂದರೆ ದೈವಿ ಭಾವ ಕಡಿಮೆ ಆಗೋದ್ರಿಂದ ಡಿವೋರ್ಸ್ಗಳಾಗ್ತಿವೆ. ದೈವಿ ಭಾವ ಇರೋದ್ರಿಂದ ನಾವು ಬಿಟ್ಟು ಕೊಡ್ಲಿಲ್ಲ. ನನ್ನ ಜೊತೆಗೆ ಬಂದು ನಾನು ಬಿಟ್ಟು ಕೊಡೋದಿಲ್ಲಪ್ಪ, ಅದು ನನ್ನ ಧರ್ಮ. ಎಷ್ಟು ಜನ ಗಂಡಂದ್ರು ಹೊಡೆದವರನ್ನು ಕೂಡ ಅವ ನನ್ನ ಗಂಡ ಹೊಡಿಲಿ ಅಂತ ಇದ್ದವರನ್ನು ನಾನು ನೋಡಿದ್ದೇನೆ. ಯಾರಿಗೆ ನಮಸ್ಕರಿಸಬೇಕು? ದೇವರಿಗೋ ಅವರಿಗೂ. ಹಾಗಾಗಿ ಅದು ದೈವಿ ಭಾವದ ಒಂದು ಪೂಜ್ಯ ಸ್ಥಿತಿ. ಖಂಡಿತ ನಾವು ತಪ್ಪು ಮಾಡಿದರೆ ತಪ್ಪು ತಿದ್ದಿಕೊಳ್ಳುವುದಕ್ಕೆ ಈ ಭಾವನೆಯಿಂದ ನೋಡಿದರೆ ಸಾಕು. ಗೃಹಸ್ಥಾಶ್ರಮ ಅತ್ಯಂತ ಪವಿತ್ರವಾದ ದೇವ ಮಾರ್ಗ. ನಮಸ್ಕಾರ. ತುಂಬ ಚೆನ್ನಾಗಿದೆ ಪ್ರವಚನ. ಧನ್ಯವಾದ. ನನ್ನಿಂದ ಒಂದು ಪ್ರಶ್ನೆ ಇದೆ. ನೀವು ಹೇಳಿದ್ರಿ ಗಂಡು ಹೆಣ್ಣು ಒಂದು ಐಡೆಂಟಿಟಿ ಅಂತ. ಸೊ ಆದ್ರೂ ಶತಮಾನಗಳಿಂದ ಹೆಣ್ಣು ಇರುವಂಥರ ಸೊಸೈಟಿನ ಮೇಲ್ ಡಾಮಿನೇಟೆಡ್ ಸೊಸೈಟಿ ಆಗಿದೆ. ಹೆಣ್ಣಿಗೆ ಎಷ್ಟೊಂದು ಶೋಷಣೆ, ಎಲ್ಲ ರೀತಿಯಲ್ಲೂ ಹೆಣ್ಣೇನೆ ಅನುಭವಿಸ್ಬೇಕು, ಕಷ್ಟಗಳೆಲ್ಲ ಹೆಣ್ಣಿಗೆನೆ. ಯಾಕೆ ಈ ಥರ? ಬಹುಶಃ ನಾನು ವಿವರಿಸಿದೆ ಅಂತ ಕಾಣಿಸುತ್ತೆ. ನನ್ನ ಮಾತಿನ ಉದ್ದಕ್ಕೂ ಕೂಡ ಅದನ್ನು ವಿವರಿಸಿದೆ. ಆದರೂ ನಾನು ನಿಮಗೆ ಹೇಳಬಹುದಾದ್ದು, ನಾವು ವೀಕ್ ಅಂತ ಎಣಿಸಿದ್ರೆ ನಾವು ವೀಕ್. ನಾವು ಈಕ್ವಾಲಿಟಿಯ ದೃಷ್ಟಿಯಿಂದ ನೋಡಿದಾಗ ನಮಗೇನೋ ಅದು ಸರಿ ಇಲ್ಲ, ಈಕ್ವಾಲಿಟಿ ಇಲ್ಲ ಅಂತ ಅನ್ಸೋದು. ದಯವಿಟ್ಟು ತಪ್ಪು ತಿಳಿಬಿಡಿ. ಒಂದೇ ಒಂದು ದಿವಸ ನನಗಿಂತ ನನ್ನ ಗಂಡಸು ನನ್ನ ಜೊತೆಗಿದ್ದವ ಪವರ್ಫುಲ್ ಅನಿಸಿಲ್ಲ. ನನ್ನ ಜೊತೆಗಿದ್ದ ಗಂಡಸು ಅವನು ನನ್ನನ್ನು ಕಡಿಮೆ ಮಾಡಿದ್ದಾನೆ ಅನ್ನಿಸಿಲ್ಲ. ಇನ್ನೂ ಇನ್ಫ್ಯಾಕ್ಟ್ ಗಂಡಸು ನನ್ನ ಮುಂದೆ ಕಡಿಮೆ ಅನಿಸಿದ್ದಾನೆ. ಅದು ಅಂತರಂಗದ ಧೀಶಕ್ತಿ ಕಾರಣ. ನಾನು ಯಾರ ಜೊತೆಗೆ ಫೈಟಿಗೆ ಹೋಗಿಲ್ಲ. ಆದರೆ ನನಗೆ ಎಂದೂ ಕೂಡ ನನ್ನ ಜೊತೆಗಿನ ಗಂಡು ಅವನು ಬಹಳ ಪ್ರಬಲ, ಅವನು ಬಲಿಷ್ಠ, ನಾನು ವೀಕ್ ಅಂತ ಖಂಡಿತ ಅನಿಸ್ಲಿಲ್ಲ. ಸೊಸೈಟಿ ಇದೆ ಅಂತ ನೀವು ಹೇಳ್ತೀರಿ. ಯು ಆರ್ ದಿ ವರ್ಲ್ಡ್. ಜಗಕೃಷ್ಣಮೂರ್ತಿ ಹೇಳುವಾಗ ಯು ಆರ್ ದಿ ವರ್ಲ್ಡ್, ಯು ಬಿಕಮ್ ದ ವರ್ಲ್ಡ್. ಜಗತ್ತು ನೀವು, ನಿಮ್ಮ ಜಗತ್ತು ನೀವು ನಿರ್ಮಾಣ ಮಾಡ್ಕೋಬೇಕು. ನಾನು ಗಟ್ಟಿ ಆದರೆ ಜಗತ್ತು ಗಟ್ಟಿ. ಪಕ್ಕದವ್ರು ಆಗ್ತಾರಲ್ಲ ಅವರು ಹಣೆ ಬರಹ. ಆತ್ಮ ಉದ್ಧಾರ ಅಷ್ಟೇ ನಮ್ಮ ಕೆಲಸ. ಹಾಗಾಗಿ ಈ ವೀಕ್ ಅನ್ನುವ ಭಾವ ನಮ್ಮಲ್ಲಿ ಮೊದಲು ಇದೆ. ಅದನ್ನು ತೆಗೆದರೆ ಪಕ್ಕದ ಗಂಡು ಗಂಡಸೇ ಅಲ್ಲ, ಅವನು ನನ್ನ ಹಾಗೆ ಒಂದು ಜೀವ. ಸಮಾನ ಜೀವಿಯೋ ಅಥವಾ ನನಗಿಂತ ಕಡಿಮೆಯೋ, ನನಗಿಂತ ಉತ್ತಮನಾದರೆ ಭಗವಂತನೋ ಹೇಗೂ ಭಾವಿಸ್ಬೋದು. ನನಗೆಂದೂ ಕೂಡ ಕಡಿಮೆ ಅನಿಸಿಲ್ಲ, ಸಮಾನ ಅಂತ ಅನಿಸಿಲ್ಲ. ಸಾಧ್ಯವಾದಷ್ಟು ಪೂಜನೀಯವಾಗಿ ಕಂಡಿದ್ದಾರೆ ಯಾವ ಗಂಡಸು ಕೂಡ. ಕೆಲವೊಮ್ಮೆ ತುಂಬಾ ನನ್ನ ಮೇಲೆ, ನಾನು ನಿಮಗೆ ಯಥಾರ್ಥ ಭಾಷೆಯಲ್ಲಿ ಹೇಳುವುದಾದ್ರೆ, ನನ್ನನ್ನು ಹೆಣ್ಣು ಅಂತ ಆಕ್ರಮಿಸಲಿಕ್ಕೆ ಬಂದ ಗಂಡುಗಳೆಲ್ಲ ನನಗೆ ನನ್ನ ಪುಟ್ಟ ಮಗುವಿನ ಹಾಗೆ ಕಂಡಿದ್ದಾರೆ. ನಾನು ಅವರನ್ನು ಮಗು ಮಾಡಿ ಕಳಿಸಿದ್ದೇನೆ. ನಮ್ಮಲ್ಲಿ ಸ್ಟ್ರೆಂತ್ ಬೇಕು. ನಾವು ವೀಕ್ ಆದ ಕೂಡ ನಮಗೆ ಈ ಭಾವ ಹೆಚ್ಚು ಬೆಳೀತದೆ. ನಮ್ಮಲ್ಲಿ ಸ್ಟ್ರೆಂತ್ ಇದ್ರು ಈಗ ಈವನ್ ನಮ್ಮ USA ತಗೊಂಡ್ರೆ ಒಂದು ವುಮೆನ್ ಪ್ರೆಸಿಡೆಂಟ್ ಕೂಡ ಇಲ್ಲ ಇರುವಂತ. ಜಸ್ಟ್ ಬಿಕಾಸ್ ನಮಗೆಲ್ಲರಿಗೂ ಗೊತ್ತು ಏನಕ್ಕೆ ಅಂತ. ಸೊ ಒಂದು ಸಣ್ಣ ನಾವುಗಳು ನಮ್ಮ ಸ್ಟ್ರೆಂತ್ ಇದೆ,
ಅದನ್ನ ಎಷ್ಟು ತಡಿಬೇಕೋ ತಡ್ಕೋತೀವಿ. ಐ ಥಿಂಕ್ ಡೆಫಿನೆಟ್ಲಿ ವಿ ಆರ್ ಮೋರ್ ಗಂಡಸರಿಗಿಂತ ನಮಗೆ ಜಾಸ್ತಿ ಇರೋದು ಶಕ್ತಿ. ಬಟ್ ಆದ್ರೂ ತುಳಿಯೋರು ಜಾಸ್ತಿ. ಅದ್ರಲ್ಲಿ ಯಾರು ತುಳಿಯೋದು? ಗಂಡಸರೇ ಕಡೆಗೆ ತುಳಿಯೋದು. ಈಗ ನೀವೇ ಹೇಳ್ದಂಗೆ ಯಾವ ಗುರುಗಳಾಗ್ಲಿ, ಯಾರು ಹೆಣ್ಣು ಗುರುಗಳಿಲ್ಲ. ಯಾವ ಚರ್ಚ್ ಆಗ್ಲಿ, ಈವನ್ ನಮ್ಮ ದೇವಸ್ಥಾನಗಳಲ್ಲಾಗ್ಲಿ ಯಾರು ಹೆಣ್ಣು ಯಾರು ಇರಲ್ಲ ಅಲ್ಲಿ. ನಾವು ಪ್ರಕೃತಿ ಕರೆಕ್ಟ್, ಆದ್ರೆ ನಾವ್ ಯಾವ್ದಕ್ಕೂ ಬರೋದಿಲ್ಲ. ಯಾಕೆ? ಇದು ನಾವು ನೋಡ್ತಾನೆ ಇದೀವಿ. ನಮ್ಮ ಮಕ್ಕಳಿಗೆ ಯಾವ ತರ ಹೇಳ್ಬೇಕು ಈ ತರ, ಒಂದು ಗಂಡಾಗ್ಲಿ ಒಂದು ಹೆಣ್ಣಾಗ್ಲಿ ಮಕ್ಕಳುಗಳು ಬೆಳೆಸೋವಾಗ್ಲೇನೆ ನಮ್ಗೆ ಗೊತ್ತಾಗೋಗುತ್ತೆ ಆ ಡಿಫ್ರೆನ್ಸ್. ನಾವ್ ಹೇಳ್ಕೊಡದೆ ಇದ್ರು ಸೊಸೈಟಿ ವಿಲ್ ಟೀಚ್ ದಮ್ ಹೌ ವಿ ಲಿವ್. ಬೇರೆಯವ್ರನ್ನ ನೋಡಿ ಅದು ಒಂಥರ ಹೆಣ್ಣಿಗಾಗ್ಲೇ ಒಂಥರ ತುಳಿತ ಶುರು ಆಗೋಗುತ್ತೆ. ಯಾಕೆ? ನಿಮಗೆ ನಾನು ನಿಮಗೊಂದು ಮರಳಿ ಪ್ರಶ್ನೆ ಕೇಳ್ತೇನೆ. ಒಬ್ಬಳು ಹೆಣ್ಣು ಪ್ರೆಸಿಡೆಂಟ್ ಆದ್ಕೊಳ್ಳಿ ಸಾಲ್ವ್ ಆಗುತ್ತಾ? ಸಾಲ್ವ್ ಆಗದೆ ಇರಬಹುದು. ನಾವು ಒಂದು ತರದಲ್ಲಿ ನೋಡಕ್ ಹೋದ್ರೆ ನಮ್ಮ ಇಂಡಿಯಾದಲ್ಲಿ ಇಂದಿರಾ ಗಾಂಧಿ ಅವರು ಮುಂಚೆನೆ ಆಗಿದ್ರು. ಈ ದೇಶದಲ್ಲಿ ಇವಾಗ್ಲೂ ಮುಂದುವರೆದ ಅಡ್ವಾನ್ಸ್ಡ್ ಕಂಟ್ರಿ ಸಪೋಸ್ ಟು. ಬಟ್ ಈ ದೇಶದಲ್ಲಿ ಒಂದು ಹೆಣ್ಣು ಕೂಡ ಇದುವರೆ ತನಕ ಪ್ರೆಸಿಡೆಂಟ್ ಆಗಿಲ್ಲ. ಈ ಸಲ ಆಗ್ತಾರೆ ಬಿಡಿ. ಅಲ್ಲ ನೋಡೋದಿಲ್ಲ ನಾವು. ಯಾಕೆ ಬರ್ತಾ ಇದೆ ಇದು ಅಂತ ಎಲ್ಲರಿಗೂ ಗೊತ್ತು, ಹೆಣ್ಣು ಶ್ರೇಷ್ಠಳು ಅಂತ. ಬಟ್ ಆದ್ರೂ ನೋಡೋದು ಅಂತ ನನಗೆ ಯಾಕೆ ಈ ತರ. ಇದಕ್ಕೆ ಕೂಡ ಇದು ಜೆನೆಟಿಕಲಿ ಜನರೇಷನ್ ಇಂದ ಜನರೇಷನ್ನಿಗೆ ನಮ್ಮನ್ನು ಟ್ರೈನ್ ಮಾಡಿದ ಒಂದು ಕಾರಣ ಖಂಡಿತ ಇದೆ ಅಮ್ಮ, ಖಂಡಿತ ಇದೆ. ಇದನ್ನು ನಾವು ಏನ್ ಮಾಡ್ತೇವೆ, ಇದೆಲ್ಲ ಗೊತ್ತಿದ್ದು ಕೂಡ ನಮ್ಮ ಮಕ್ಕಳಿಗೂ ನಾವು ಅದನ್ನೇ ಕಲ್ಟಿವೇಟ್ ಮಾಡ್ತೀವಲ್ಲ, ಅದು ದುರಂತ. ಈಗ ನಮ್ಮ ಹಿಂದಿನ ಜನರೇಷನ್ ಏನ್ ಮಾಡ್ತು ಅಂದ್ರೆ, ಸಿಮೋನ್ ದಿ ಬುವಾ ಅಂತ ಒಬ್ಬ ನಿಮಗೆ ಗೊತ್ತಿರ್ಬೋದು ಫೆಮಿನಿಸ್ಟ್, ಅವಳಿಂದಲೇ ಪ್ರಾರಂಭ ಆದದ್ದು. ಸಾರ್ತ್ರೆ ಹೆಂಡತಿ ಅವಳು ಸೆಕ್ಷುವಲ್ ಪಾಲಿಟಿಕ್ಸ್ ಅಂತಲೇ ಒಂದು ಪುಸ್ತಕ ಬರೀತಾಳೆ. ಆಮೇಲೆ ಮ್ಯಾಗಿ ಹಮ್ ಅಂತ ಇನ್ನೊಬ್ಬಳಿದ್ದಾಳೆ, ಅವಳು ದಿ ಸೆಕೆಂಡ್ ಸೆಕ್ಸ್ ಅಂತ ಪುಸ್ತಕ ಬರೀತಾರೆ. ಅದು ದಯವಿಟ್ಟು ಓದಿ. ಹೇಗೆ ಸೆಕ್ಷುವಲ್ ಪಾಲಿಟಿಕ್ಸ್ ಹುಟ್ಟುತ್ತಲೇ ನಡೀತದೆ, ಸೆಕೆಂಡ್ ಸೆಕ್ಸ್ ಆಗಿ ಹೇಗೆ ಹೆಣ್ಣನ್ನು ಡೆವಲಪ್ ಮಾಡಲಾಗ್ತದೆ, ಇದನ್ನು ಸಿಮೋನ್ ದಿ ಬುವಾ ಮೇ ಬಿ ಸಾರ್ತ್ರೆಯ ಕಾಲದಲ್ಲಿ ಒಂದು 1000 ವರ್ಷ, 100 ವರ್ಷಗಳ ಹಿಂದಿನ ಅವಸ್ಥೆಯಲ್ಲೇ ಪ್ರಶ್ನೆ ಮಾಡ್ತಾ ಬರ್ತಾಳೆ. ಆಗ ಅವಳೊಂದು ಪ್ರಶ್ನೆ ಹೇಳ್ತಾ ವಿವರಣೆ ಕೊಡ್ತಾಳೆ. ಒಂದು ಮಗು ಹುಟ್ಟುವಾಗ ಗಂಡು ಹುಟ್ಟಿದರೆ ಮತ್ತು ಹೆಣ್ಣು ಹುಟ್ಟಿದರೆ ಹೇಗೆ ವ್ಯತ್ಯಾಸದ ಟ್ರೈನಿಂಗ್ ಮಾಡಲಾಗ್ತದೆ. ಉದಾಹರಣೆಗೆ, ಗಂಡು ಹುಟ್ಟಿದಾಗ ಅವನು ಮೂತ್ರಕ್ಕೆ ಹೋದರೆ ಅವನು ತನ್ನ ಲಿಂಗವನ್ನು ಹಿಡಿದು ಅದರಲ್ಲಿ ಚಿತ್ತಾರ ಬಿಡಿಸ್ತಾನೆ, ಆಗ ಅವನನ್ನು ಯಾರು ತಡೆಯುವುದಿಲ್ಲ. ಅದೇ ಹೆಣ್ಣು ಹೊರಗೆ ಹೋಗಿ ಉಚ್ಚ ಮಾಡಲಿಕ್ಕೂ ಬಿಡೋದಿಲ್ಲ, ಒಳಗೆ ಮಾಡುವುದು. ಆಗ ಅವಳಿಗೆ ವಾಟ್ ಆಮ್ ಐ ಮಿಸ್ಸಿಂಗ್ ಅಂತ ಪ್ರಶ್ನೆ ಶುರು ಆಗ್ತದೆ ಅಂತ. ಸೊ ವೈ ಐ ಆಮ್ ಮಿಸ್ಸಿಂಗ್, ವಾಟ್ ಆಮ್ ಐ ಮಿಸ್ಸಿಂಗ್, ಇಫ್ ದ್ಯಾಟ್ ಈಸ್ ದೇರ್ ವಿತ್ ಮೀ ದೆನ್ ಹೌ ಐ ವಿಲ್ ಬಿ ಅಂತೆಲ್ಲ ಅವಳು ಕ್ವೆಶ್ಚನ್ ಮಾಡಕ್ಕೆ ಶುರು ಮಾಡ್ತಾಳೆ. ದಿಸ್ ಈಸ್ ದ ಡಿಫರೆನ್ಸ್ ವಿ ಹ್ಯಾವ್ ಬೀನ್ ಗಿವಿಂಗ್ ದ ಟ್ರೈನಿಂಗ್ ಲೈಕ್ ಅಲ್ವಾ. ನಮಗೆ ಏನಾಗ್ತಿದೆ, ನಮ್ಮ ಮಕ್ಕಳನ್ನು ನಾವು ಹಾಗೆ ಟ್ರೈನಿಂಗ್ ಮಾಡಿದಾಗ ನಮ್ಮಲ್ಲಿ ಕೂಡ, ನನ್ನ ಚಿಕ್ಕವಳಿದ್ದಾಗ ನಾನು ಈಗ ಒಂದು ಮುಟ್ಟಿನ ಸಂದರ್ಭ ಹೇಳಿದೆ, ನಿಮಗೆ ಗೊತ್ತಿರ್ಬೋದು ನನ್ನ ಮನೆ ಎಷ್ಟು ಮಡಿತನದ ಮನೆ. ನಮ್ಮಲ್ಲಿ ಮುಟ್ಟು ಎಷ್ಟು ಮಡಿ. ನಮಗೆ 3 ದಿನ ಸ್ನಾನ ಇರಲಿಲ್ಲ, ನಮಗೆ ಒಂದು ಜಗಲಿ ಬಿಟ್ಟರೆ ಇನ್ನೆಲ್ಲೂ ಪ್ರವೇಶ ಇರಲಿಲ್ಲ. ಒಂದು ಚಾವಡಿಯಲ್ಲಿ ಮಲಗಬೇಕು, ಅದು ಗೋಣಿ ಚೀಲದಲ್ಲಿ. ಆಗ ಹೊದೆದುಕೊಳ್ಳುವ ವಸ್ತ್ರ ಶೆಕೆಗಾಲ ಇದ್ದದ್ರಿಂದ ನಡೀತದೆ ನಮಗೆ, ಆದರೆ ಸೊಳ್ಳೆಗಳು ಸಿಕ್ಕಾಪಟ್ಟೆ. ಅಂಥ ದಿನಗಳಲ್ಲಿ ನಾನು ಆ ಮನೆಯಲ್ಲಿ ಮುಟ್ಟನ್ನು ದಾಟಬೇಕಾದ್ರೆ ಎಂಥ ಎಲ್ಲ ಸಮರಗಳನ್ನು ಮಾಡಬೇಕಾಯಿತು ಅಂತಂದ್ರೆ, ನಾನು ಯಾಕೆ ಮಾತು ಹೇಳಿದ್ರೆ, ನೀವು ನಮ್ಮ ಮಕ್ಕಳಿಗೆ ಈ ಟ್ರೈನಿಂಗ್ ಕೊಡಿ ಅನ್ನೋ ಕಾರಣಕ್ಕೆ. ಯಾಕೆ ಅಂದರೆ, ನಾನು ಯಾಕೆ ಮಹಿಳೆ ಅಂತ ಕೇಳ್ತಾ ಬಂದೆ ಫಸ್ಟ್. ಅದು ತುಳಸಿ ಮುಟ್ಟಿದ್ರೆ ಸಾಯುತ್ತೆ, ಬಾವಿ ಮುಟ್ಟಿದ್ರೆ ನೀರು ಒಣಗುತ್ತೆ, ಇವೆಲ್ಲ ನಮ್ಮ ಅಮ್ಮ ಕೊಡ್ತಿದ್ದ ಉತ್ತರ. ಅಪ್ಪನ ಹತ್ರ ಕೇಳಿದ್ರೆ ಅಪ್ಪ ಹೌದಾ ಅಂದರೆ ಏನೋ ಹಾಗೆ ಹೇಳ್ತಾರೆ ಮಗು. ನನಗೆ ಅಪ್ಪ ಖಚಿತವಾಗಿ ಹೌದು ಅನ್ನಲ್ಲ, ಅಮ್ಮ ಮುಟ್ಲಿಕ್ಕೆ ಬಿಡೋದಿಲ್ಲ. ನಾನು ತೀರ್ಮಾನ ಮಾಡಿದೆ, ನಾನು ಆ ದಿನಗಳಲ್ಲೇ ಒಂದಿಷ್ಟು ತುಳಸಿಯನ್ನು ಬೇರೆಯವರ ಮನೆಯಿಂದ ಕದ್ದು ತಂದು ನಮ್ಮ ಮನೆಯಲ್ಲಿ ನೆಟ್ಟು ಅಮ್ಮ ಈಗ ಮುಟ್ಟಾಗಿದ್ದೇನೆ, ಈ ಗಿಡ ನೆಟ್ಟಿದ್ದೇನೆ, ಅದು ಸಾಯ್ತದ ನೋಡುವ ಅಮ್ಮ. ಸಾಯಲಿಲ್ಲ ಅಮ್ಮ, ತುಳಸಿಗೆ ಮೈಲೆ ಇಲ್ಲಮ್ಮ, ನೀನು ಮೈಲೆ ಮಾಡ್ತಿದ್ದೀನಿ ನನ್ನನ್ನು. ಬಾವಿಯನ್ನು ಮುಟ್ಟಿದ್ರೆ ಬಾವಿಯ ನೀರು ಒಣಗ್ತದೆ ಅಂತ ಬಾವಿ ದಂಡೆಯನ್ನು ಮುಟ್ಲಿಕ್ಕೆ ಬಿಡ್ತಿರ್ಲಿಲ್ಲ. ಅಮ್ಮ ನಾನು ಇವತ್ತು ಒಂದಿನ ಮುಟ್ತೇನಮ್ಮ, ಬಾವಿ ನೀರು ಒಣಗಿದ್ರೆ ಬೇರೆ ಬಾವಿ ತೋರಿಸುವ, ಆದರೆ ನನಗೆ ನಾನು ಮೈಲೆಯ ನೋಡಬೇಕು ಅಂತ ನಾನು ಬಾವಿ ದಂಡೆ ಮುಟ್ತಿದ್ದೆ. ಆಗ ನೀರು ಒಣಗಲಿಲ್ಲಲ್ಲಮ್ಮ, ನೀನು ಹೇಳಿದ್ದು ಸುಳ್ಳು. ಆಮೇಲೆ ನಮ್ಮ ಅಮ್ಮ ಏನು ಹೇಳ್ತಿದ್ಲು, ಇಲ್ಲ ಅದು ಹಾಗಲ್ಲ, ನಿಮಗೆ ಫಿಸಿಕಲಿ ಆಗೋ ಶಕ್ತಿ ಇರೋದಿಲ್ಲ, ಅದಕ್ಕಾಗಿ ನಾವು ಇದನ್ನೆಲ್ಲ ಹೇಳೋದು.
ನನಗೆ ಸಿಟ್ಟು ಬರ್ಲಿಕ್ಕೆ ಶುರುವಾಯಿತು. ಫಿಸಿಕಲಿ ಶಕ್ತಿ ಇಲ್ಲ ಅಂದರೆ ಏನಮ್ಮ, ನಿಮ್ಗೆ ಆಗ ದೊಡ್ಡ ದೊಡ್ಡ ಗಟ್ಟಿ ಕೆಲಸ ಮಾಡೋಕ್ಕಾಗಲ್ಲ. ನೀವು ನಂಬ್ತಿದ್ರೆ ನಂಬಿ, ನಾನು ಮುಟ್ಟಿರುವಾಗ ಶೂಲಂಗಿ ಅಂತ ಒಂದು ಪದಾರ್ಥ ಇದೆ, ತೆಂಗಿನಕಾಯಿ ಸುಲಿಯೋದು. ಒಂದು ದಿನಕ್ಕೆ 450-600 ತೆಂಗಿನಕಾಯಿ ಸುಲಿಯುತ್ತಿದ್ದೆ ನನ್ನ ಮೇಲೆ ನಾನು ಎಕ್ಸ್ಪೆರಿಮೆಂಟ್ ಮಾಡಿ. ಯಾಕೆ ನನಗಾಗಲ್ಲ? ಆಮೇಲೆ ಅಮ್ಮನಿಗೆ ಕಟ್ಟಿಗೆ ಹೊಡೆಯುವುದನ್ನು ಮಾಡಿಕೊಡ್ತಿದ್ದೆ. ಆ ದಿನಗಳಲ್ಲಿ ಬಿಸಿ ನೀರಿನ ಒಲೆಗೆ ಮತ್ತು ಗಂಜಿ ಮಾಡುವುದಕ್ಕೆ, ಕರದಲ್ಲಿ ಮಡಿಕೆಯಲ್ಲಿ ಗಂಜಿ ಮಾಡುವುದಕ್ಕೆ ಕಟ್ಟಿಗೆ ಬೇಕಾಗ್ತಿತ್ತು. ನಾನು ಅಂಥ ದಿನಗಳಲ್ಲೇ ಬೇಕು ಅಂತ ಹೊಡೆಯುತ್ತಿದ್ದೆ. ಅಮ್ಮ ನೋಡು ನನಗೇನು ಆಗಲಿಲ್ಲ ಅಂತ ತೋರಿಸ್ತಿದ್ದೆ. ಈ ಟ್ರೈನಿಂಗ್ ಅನ್ನು ಮಾಡುವುದರ ಮೂಲಕ ನಾನು ಫಿಸಿಕಲಿ ಕೂಡ ಸ್ಟ್ರಾಂಗ್ ಆದೆ. ಅಂದರೆ ಉಳಿದ ನನ್ನ ಮನೆಯ ಇತರ ಅಕ್ಕ ತಂಗಿಯಂದರು ಇದನ್ನು ಮಾಡದೇ ಇದ್ದದ್ರಿಂದ ಅವರು ನನ್ನಷ್ಟು ಬಲಿಷ್ಠರಾಗಲಿಲ್ಲ. ಇವತ್ತು ನನಗೆ ಫಿಸಿಕಲಿ ಕೂಡ ಎಂಥ ಬಲ ಬಂದಿದೆ ಅಂದರೆ, ನಾನು ಆದ್ದರಿಂದಲೇ ಯಾವ ಗಂಡಿನ ಜೊತೆಗೂ ನನಗೆ ದುರ್ಬಲ ಭಾವ ಬರೋದಿಲ್ಲ. ಅವರು ಫಿಸಿಕಲಿ ಬಂದರೂ ನಾನು ಸ್ಟ್ರಾಂಗ್ ಇದ್ದೇನೆ, ಮೆಂಟಲಿನೂ ನಾನು ಸ್ಟ್ರಾಂಗ್ ಇದ್ದೇನೆ. ಮಾಡಬೇಕಾದ ಕೆಲಸ ಏನು ಅಂದರೆ, ಜೆನೆಟಿಕಲಿ ಹೆಣ್ಣಿಗೆ ನೀನು ಅದನ್ನು ಮಾಡಬಾರ್ದು. ನಮ್ಮಲ್ಲಿ ಜೋರು ನಗಾಡಿದರೆ ನಮ್ಮ ಮನೆಯಲ್ಲಿ ಒಂದು ಪ್ರತೀತಿ ಇತ್ತು, ಹೆಣ್ಮಕ್ಳು ಜೋರು ನಗಬಾರ್ದು, ಹೆಂಚು ಹಾರಿ ಹೋಗುವ ಹಾಗೆ ಅಂತ. ಅರೆ ಗಂಡಸರು ನಗಾಡಿದರೆ ಹೆಂಚು ಹಾರಲ್ವಾ ಕೇಳ್ತಿದ್ದೆ ನಾನು. ಇಂಥ ಎಲ್ಲ ಕ್ವೆಶ್ಚನ್ ಮಾಡಿಯೇ ಬಂದಿದ್ದು ನಾನು ನಿಮ್ಗೆ ಯಾಕೆ ಮಾತು ಹೇಳ್ತೇನೆ ಅಂದರೆ, ನಾವು ಅಟ್ಲೀಸ್ಟ್ ನಮ್ಮ ಮುಂದಿನ ಮಕ್ಕಳಿಗೆ ನೀನು ಎಲ್ಲವೂ ಕೂಡ ಟೋಟಲಿ ಪರ್ಫೆಕ್ಟ್ಲಿ ಲೈಕ್ ಎನಿ ಅದರ್ ಜೆಂಡರ್, ಬಿಕಾಸ್ ಆಫ್ ಯುವರ್ ಟ್ರೈನಿಂಗ್ ಯು ಆರ್ ವೀಕ್, ನಾವು ಯು ಕಲ್ಟಿವೇಟ್ ಯುವರ್ ಸೆಲ್ಫ್ ಟು ಬಿ ಸ್ಟ್ರಾಂಗ್ ಅಂತ ಅನ್ನೋದನ್ನು ಪ್ರತಿ ತಂದೆ ತಾಯಿ ಟ್ರೈನಿಂಗ್ ಕೊಟ್ಟು ಹೇಳದೇ ಇರುವುದರಿಂದ ಹೆಣ್ಣು ಜೆನೆಟಿಕಲ್ಲಿ ಜನಾಂಗದಿಂದ ಜನಾಂಗಕ್ಕೆ ವೀಕ್ ಆಗ್ತವೆ. ನೆನ್ಪಿಟ್ಕೊಳ್ಳಿ, ನಾವು ಒಂದು ಕೈಯನ್ನು ಇವತ್ತು ಯೂಸೇ ಮಾಡದೇ ಇದ್ರೆ ಈ ಎಡಗೈ ಯಾಕೆ ವೀಕ್ ಆಯಿತು ಅಂದರೆ ಯೂಸ್ ಮಾಡದೇ ಇರೋದ್ರಿಂದ. ಸೇಮ್ ವೇ ನಾವು ಅಂಥ ಯೂಸೇಜ್ಗಳನ್ನು ಕಡಿಮೆ ಮಾಡ್ತಾ ಮಾಡ್ತಾ ಹೆಣ್ಣಿನ ದೈಹಿಕ ಸಾಧ್ಯತೆಗಳೆಲ್ಲ ಜೆನೆಟಿಕಲಿ ವೀಕ್ ಆಗ್ತಾ ಆ ಕಾಲದ ದ್ರೌಪದಿಯಷ್ಟು ಬಲಿಷ್ಠರು ನಾವಾಗಲಿಲ್ಲ. ಇದನ್ನು ನಾನು ನಿಮಗೆ ಹೇಳೋದು, ನಿಮಗೊಬ್ಬ ಪ್ರೆಸಿಡೆಂಟ್ ಬಂದ್ಕೊಳ್ಳಿ ಸಾಲ್ವ್ ಆಗೋದಿಲ್ಲ. ನಮ್ಮ ಮನೆಯ ಮಗಳು ಬದಲಾಗಬೇಕು, ನಮ್ಮ ಮನೆಯ ಮಗಳು ಇನ್ನಷ್ಟು ಸ್ಟ್ರಾಂಗ್ ಆಗಬೇಕು, ಅದನ್ನು ಟ್ರೈನಿಂಗ್ ಕೊಡಬೇಕು. ಹಾಗಾಗಿ ನಮ್ಮ ಮನೆಯಲ್ಲಿ ಒಬ್ಬಳು ಹೆಣ್ಮಗಳು ಹುಟ್ಟಿದ್ದಾಳೆ ಅಂದರೆ ಅವಳು ದುರ್ಗೆ ಮತ್ತು ಕಾಳಿಯ ಪ್ರತಿನಿಧಿ. ಅವಳು ಖಂಡಿತ ನೀವು ತಿಳಿದ ಕನಿಷ್ಠ ಯಾವುದು ಭಾವನೆಗಳು ಅಲ್ವೇ ಅಲ್ಲ. ಕಾಳಿ ಮತ್ತು ದುರ್ಗೆಯ ಪ್ರತಿನಿಧಿ ಅನ್ನೋದು ಮೆಂಟಲಿ ಮಾತ್ರ ಹೇಳಿ, ಫಿಸಿಕಲಿ ಹೇಳದಿದ್ರೆ ಕಾಳಿ ದುರ್ಗೆಯವರು ಫಿಸಿಕಲಿ ಹೇಗಿದ್ರು ಯೋಚನೆ ಮಾಡಿ. ಆ ಟ್ರೈನಿಂಗ್ ಕೊಡಿ. ನಾವು ಇನ್ನೊಬ್ಬರನ್ನು ಬ್ಲೇಮ್ ಮಾಡೋದ್ರೊಳಗೆ ಅರ್ಥ ಇಲ್ಲಮ್ಮ. ನಾವು ಎಷ್ಟು ಎಫರ್ಟ್ ಹಾಕಿದ್ದೇವೆ ಟು ಚೇಂಜ್ ಅವರ್ ಸೆಲ್ಸ್, ಅಥವಾ ನಮ್ಮ ಮಕ್ಕಳನ್ನು ನಾವು ಬದಲಾಯಿಸಲಿಕ್ಕೆ ಎಷ್ಟು ನಾವು ಎಫರ್ಟ್ ಹಾಕಿದ್ದೇವೆ, ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಆ ದೃಷ್ಟಿಯಲ್ಲಿ ನಾನು ಹೇಳೋದು, ನೀವು ಮನೆಯಲ್ಲಿ ನಮ್ಮ ಮನೆಯಲ್ಲಿ ನಮ್ಮೊಳಗೆ ಪ್ರಯತ್ನ ಆರಂಭ ಆಗಬೇಕು, ಜಗತ್ತು ತಾನೇ ಬದಲಾಗ್ತದೆ. ಒಂದು ಪ್ರಶ್ನೆ ಇದೆ. ಸೊ ಅತ್ಯುತ್ತಮವಾಗಿತ್ತು. ನೀವು ಯಾವುದೇ ವಿಷಯ ತಗೊಂಡ್ರು ತುಂಬ ಉನ್ನತ ಮಟ್ಟಕ್ಕೆ ಏರಿಸ್ತಿದ್ದೀರಾ. ಸೊ ವಿಶ್ವರಲ್ಲಿ ಲಿಸ್ಟ್ ಕೊಟ್ಟಿದ್ರೆ ಎಂಟರ್ ಸಬ್ಜೆಕ್ಟ್ ಇದೊಂದು ನಾನು ಕೇಳಿಲ್ಲ, ಇದನ್ನು ಹಾಕೋಣ ಅಂತ ಮಾಡಿದೆ. ತುಂಬ ಅತ್ಯುತ್ತಮವಾಗಿತ್ತು. ಒಂದೆರಡು ಪ್ರಶ್ನೆ ಇದೆ. ಅದು ಅಯ್ಯಪ್ಪ ಶಬರಿಮಲೆಯಲ್ಲಿ ಹೆಂಗಸು ಬಿಡಲ್ಲ, ಅದರ ನಿಮ್ಮ ಇಂಟರ್ಪ್ರಿಟೇಷನ್ ಥರ ಹೇಗೆ ಹೇಳ್ತೀರಾ? ಆಮೇಲೆ ಈ ದೇಶದಲ್ಲಿ ಲೆಸ್ಬಿಯನಿಸಮ್ಗೆ ಅದರ ಬಗ್ಗೆನೂ ಸ್ವಲ್ಪ ಜಾಸ್ತಿ ಇದೆ. ನೀವು ಅಧ್ಯಾತ್ಮದ, ನೀವು ಹೇಳೋದು ವಿಚಾರದ ಸ್ಪಿರಿಚುವಲ್ ಫೆಮಿನಿಸಮ್ ಅಂತ ಕರಿತೀನಿ. ಸೊ ನಿಮ್ಮ ದೃಷ್ಟಿಕೋನದಿಂದ ಅದನ್ನು ಹೇಗೆ ಹೇಳ್ತೀರಾ? ನಾನು ಅಯ್ಯಪ್ಪನ ಬಗ್ಗೆ ಒಂದು ಕಟೀಲು ದೇವಸ್ಥಾನದಲ್ಲಿ ಮಾತನಾಡಿದ್ದೇನೆ. ಸುಮ್ಮನೆ ಅಯ್ಯಪ್ಪ ದೇವಸ್ಥಾನದಲ್ಲಿ ಅದನ್ನು ಬೇಕು ಅಂತ ರಾಜಕೀಯ ಕಾರಣಕ್ಕಾಗಿ ಮಾಡಲಾಗಿದೆ ಅಂತ ಕಾಣ್ತದೆ. ಅಲ್ಲಿ ಹೆಣ್ಣು ಯಾಕೆ ಪ್ರವೇಶ ಮಾಡಬಾರ್ದು ಅನ್ನೋದನ್ನು ನನ್ನ ಸಂಶೋಧನೆಯಿಂದ ತಿಳಿದದ್ದು ಏನು ಅಂತಂದ್ರೆ, ಅಲ್ಲಿ ಆಕ್ಚುಲಿ ಆಗಸ್ಟ್ ಹೊತ್ತಿಗೆ ಒಂದು ಅನ್ನಪ್ರಾಶನ ವಿಧಿ ಅಂತ ಒಂದು ಕ್ರಿಯೆ ನಡೀತದೆ ಆ ಅಯ್ಯಪ್ಪ ದೇವಸ್ಥಾನದಲ್ಲಿ. ಆ ಅನ್ನಪ್ರಾಶನ ವಿಧಾನಕ್ಕೆ ತಂದೆ, ತಾಯಿ, ಮಗ, ಸೊಸೆ ಅಥವಾ ಮಗಳು, ಅಳಿಯ, ಮೊಮ್ಮಗುವಿಗೆ ಅನ್ನಪ್ರಾಶನ ವಿಧಿಗೆ ಎಲ್ಲರೂ ಹೋಗ್ತಾರೆ. ಗಂಡು ಹೆಣ್ಣು ಭೇದ ಇಲ್ಲ ಅಂತ ಆಯ್ತಲ್ಲ. ಅದೇ ಅಯ್ಯಪ್ಪ ದೇವಸ್ಥಾನದಲ್ಲಿ ಸೊಸೆ ಇದ್ದಾಳೆ, ತಾಯಿ ಹೋಗ್ತಾರೆ, ಮಗ ಇದ್ರೆ ಮಗನ ಜೊತೆಗೆ ಹೆಂಡತಿ ಹೋಗ್ತಾಳೆ, ಮಗಳು ಇದ್ರೆ ಮಗಳು ಹೋಗ್ತಾಳೆ. ಹೆಣ್ಣು ಅಲ್ಲಿ ನಿಷೇಧ ಅಲ್ಲ. ಅದು ಆಗಸ್ಟ್. ಆ ನಂತರ ಆ ಆಗಸ್ಟ್ ದಿನ ಅನ್ನಪ್ರಾಶನ ವಿಧಿವಿಧಾನ ಆದ ಮೇಲೆ ಆ ವೃದ್ಧ ದಂಪತಿಗಳು, ವೃದ್ಧ ಅಂದ್ರೆ ಮೊಮ್ಮಕ್ಕಳಾದ ಕೂಡ ವೃದ್ಧರು ಅಂತ, ಅವರದ್ದು ವಾನಪ್ರಸ್ಥ ಆಶ್ರಮಕ್ಕೆ ಅವರು ಸಿದ್ಧರಾದರು ಅಂತ ಅರ್ಥ. ಅವರಲ್ಲೊಂದು ಓತು ತಗೊಳ್ತಾರೆ, ಶಪಥ ಮಾಡ್ತಾರೆ, ನಾವು ಇನ್ನು ಮುಂದೆ ವಾನಪ್ರಸ್ಥಾಶ್ರಮ ಪ್ರವೇಶ ಮಾಡ್ತೇವೆ ಅಂತ. ಈ ವಾನಪ್ರಸ್ಥಾಶ್ರಮ ಪ್ರವೇಶ ಅಂದ್ರೆ ಹಿಂದಿನ ಕಾಲದಲ್ಲಿ ಕಾಡಿಗೆ ಹೋಗ್ತಿದ್ರು. ಇಲ್ಲಿ ಹೇಗೆ ಅಂದ್ರೆ ಮನೋನಿವೃತ್ತಿ, ನಾವಿನ್ನು ಕುಟುಂಬದ ವಿಷಯದಲ್ಲಿ ಹೆಚ್ಚು ಪಾಲ್ಗೊಳ್ಳೋದಿಲ್ಲ, ಮಕ್ಕಳು ನಡೆಸಿದ ಹಾಗೆ ನಾವಿರ್ತೇವೆ ಅಂತ ಒಂದು ತೀರ್ಮಾನ ತೆಗೆದುಕೊಳ್ಳುವ ಸಂದರ್ಭ.
ಆಗ ಆ ದಿವಸ ಓತ್ ತಗೊಳ್ಳುವಾಗ ಮಗ ಹೆಂಡತಿ, ಮಗಳು ಮಗಳ ಗಂಡ ಇರ್ತಾರೆ ಹೊರತು ಇವರು ಆ ಓತ್ ಸಂಪೂರ್ಣ ಆಗುವುದು ಜನವರಿಯ ಸಂಕ್ರಮಣದ ದಿನ. ಆ ದಿವಸ ಅವರು ಸೂರ್ಯನ ಆ ಬೆಳಕು ನೋಡಿದಾಗ ಅವರು ವಾನಪ್ರಸ್ಥಾಶ್ರಮ ಸೇರ್ತೇವೆ ಅಂತ ಅಲ್ಲಿ ಸಂಕಲ್ಪ ಮಾಡಿದ್ದು ಕಾರ್ಯಗತ ಆಗುವುದಕ್ಕೆ ಆರಂಭವಾಗುವ ದಿನ. ಆವತ್ತು ವೃದ್ಧ ದಂಪತಿಗಳು ಮಾತ್ರ ಹೋಗಬೇಕು, ವಯಸ್ಸಾದ ಹುಡುಗಿಯರು ಹೋಗಬಾರದು ಅಂತ. ಈ ವಯಸ್ಸಾದ ಹುಡುಗಿಯರು ಹೋಗಬಾರದು ಅನ್ನುವ ವಿಧಿವಿಧಾನವನ್ನು ಇವರು ಮುಟ್ಟಾದ ಹುಡುಗಿಯರು ಹೋಗಬಾರದು ಅಂತ ಒಂದು ಅನಗತ್ಯವಾದ ಸೇರ್ಪಡೆ ಮಾಡಿದ್ರು. ಅಲ್ಲಿ ಇರುವುದು ಏನು ಅಂತಂದ್ರೆ, ವಯಸ್ಸಾದ ಹುಡುಗರು ಕೂಡ ನಾಟ್ ಅಲೌಡ್ ಆಕ್ಚುಲಿ. ಕಾರಣ ಇಷ್ಟೇ, ವಾನಪ್ರಸ್ಥಾಶ್ರಮ ಸೇರ್ತೇವೆ ಅಂತ ಸನ್ಯಾಸ ತೆಗೆದುಕೊಳ್ಳುವ ಪೂರ್ವ ಹಂತ, ನಿವೃತ್ತಿ ಮಾರ್ಗದ ಆರಂಭ. ನಾವಿನ್ನು ಕುಟುಂಬ, ಸಂಸಾರ, ಮಗ ಮಗಳು, ಮೋಹ ಎಲ್ಲ ಬಿಡ್ತೇವೆ ಅಂತ. ಆ ಹೊತ್ತಿಗೆ ಪುನಃ ಮಗ ಬಂದರೆ, ಮಗಳು ಬಂದರೆ ಆ ಆಕರ್ಷಣೆ, ಲೌಕಿಕದ ಆಕರ್ಷಣೆ, ಕುಟುಂಬದ ಆಕರ್ಷಣೆ ಮತ್ತು ಸಂಸಾರದ ಆಕರ್ಷಣೆ ಉಳಿಯಬಹುದು. ಆ ಕಾರಣಕ್ಕಾಗಿ ಯೌವನದ ಹುಡುಗ ಹುಡುಗಿಯರು ಬರಬಾರದು ಅಂತ ನಿಜವಾಗಿ ಇರುವುದು, ಮಗ ಮಗಳು ಬರಬಾರದು ಅಂತ. ಕಾಲಾಂತರದಲ್ಲಿ ಬಹುಶಃ ವೃದ್ಧ ದಂಪತಿಗಳಿಗೆ ಸಹಾಯಕ್ಕಾಗಿ ಹುಡುಗ ಬರಬಹುದು ಅಂತ ಒಂದು ತಿದ್ದುಪಡಿ, ಅಮೆಂಡ್ಮೆಂಟ್ ಮಾಡಿದ್ರು ಕಾಣ್ತದೆ. ಹಾಗಾಗಿ ಹುಡುಗರು ಅಲೌಡ್ ಆದರು, ಯಾಕೆ ಸಹಾಯಕ್ಕೊಬ್ರು ಇರಲಿ ಅಂತ. ಈ ಹುಡುಗರನ್ನು ಮಾತ್ರ ಬಿಡ್ತಾರೆ, ಹುಡುಗಿಯರನ್ನು ಮುಟ್ಟಾದ ಕಾರಣಕ್ಕೆ ಬಿಡಲ್ಲ ಅಂತ ಅದನ್ನು ಇನ್ನಷ್ಟು ತಿರುಚಿ, ಹಾಗಾಗಿ ಅಯ್ಯಪ್ಪ ಸ್ವಾಮಿಗೆ ಮೈಲೆ ಮಾಡಿದ್ದಾರೆ, ಅಯ್ಯಪ್ಪ ಸ್ವಾಮಿಗೆ ಅವರು ಹೆಣ್ಮಕ್ಳನ್ನು ಬಿಡದೆ ತೊಂದರೆ ಮಾಡಿದ್ದಾರೆ, ಅಡ್ಡಿ ಮಾಡಿದ್ದಾರೆ ಅಂತ ಈಕ್ವಾಲಿಟಿಯ ಒಂದು ಕ್ರೈ ಆಗಿ ಅದನ್ನು ಬಹಳ ಜನ ಪೊಲಿಟಿಷಿಯನ್ಸು, ಎಡಪಂಥೀಯರು ಎಲ್ಲ ಬಲ ಮಾಡಿಕೊಂಡ್ರು. ಅಯ್ಯಪ್ಪನಿಗೆ ಮುಟ್ಟಾದ ಅಥವಾ ಹೆಣ್ಣು ಮಕ್ಕಳ ಒಂದು ವೇಳೆ ಮೈಲಿಗೆ ಇದ್ದಿದ್ದರೆ ಯಾವ ಅಯ್ಯಪ್ಪ ದೇವಸ್ಥಾನದಲ್ಲೂ ಹೆಣ್ಣು ಮಕ್ಕಳು ಪ್ರವೇಶ ಇರ್ತಿರ್ಲಿಲ್ಲ. ಅಯ್ಯಪ್ಪ ದೇವಸ್ಥಾನದಲ್ಲಿ ಎಲ್ಲಾ ಕಡೆ ಹೆಣ್ಣು ಮಕ್ಕಳ ಪ್ರವೇಶ ಇದೆ, ಅಲ್ಲಿ ಮಾತ್ರ ಇಲ್ಲ. ಅದು ಕೂಡ ಆಗಸ್ಟಿನ ವಿಧಿವಿಧಾನಕ್ಕೆ ಇದೆ ಪ್ರವೇಶ, ಕೇವಲ ಆ ಸಂಸ್ಕಾರಕ್ಕೆ ಇಲ್ಲ. ಈ ಎಲ್ಲ ಚಾರಿತ್ರಿಕ ವಿವರಗಳನ್ನು ಮತ್ತು ಅದರ ಶಾಸ್ತ್ರೀಯ ಸಂಗತಿಗಳನ್ನು ಬದಿಗಿಟ್ಟು ಅದನ್ನು ಬರೇ ಮುಟ್ಟಿನ ಕಾರಣವಾಗಿ ಹೈಲೈಟ್ ಮಾಡಿ, ಮತ್ತೆ ದುರದೃಷ್ಟವಶಾತ್ ಒಬ್ರು ಯಾರೋ ಲೇಡಿ ಅದನ್ನು ಸೈಂಟಿಫಿಕಲಿ ಯಾಕೆ ಮುಟ್ಟಿನವರು ಬರಬಾರ್ದು ಅನ್ನೋದನ್ನ ತಾನು ಪ್ರೂವ್ ಮಾಡ್ತೇನೆ ಅಂತ ರಿಸರ್ಚ್ ಬೇರೆ ಮಾಡೋದಕ್ಕೆಲ್ಲ ಅದನ್ನು ಮತ್ತಷ್ಟು ಗಟ್ಟಿ ಮಾಡುವ ಹಾಗೆ ಕಾಣ್ತದೆ. ಆ ಥರ ಇಲ್ಲ ಅಂತ ನನಗೆ ಸಿಕ್ಕ ನನ್ನ ಓದಿನ ಆಧಾರದ ಮೇಲೆ ಇದು ಒಂದು ಭಾಗ. ಹಾಗಾಗಿ ಅಯ್ಯಪ್ಪನಿಗೆ ಹೆಣ್ಣು ಮೈಲೆ ಅಲ್ಲ, ಮುಟ್ಟು ಅನ್ನೋ ಕಾರಣಕ್ಕೆ ಅವಳು ಹೋಗದೇ ಇರುವುದು ಅಲ್ಲ. ಅದು ಆ ದಿವಸ ವಾನಪ್ರಸ್ಥ ಪ್ರವೇಶದ ವೃದ್ಧ ದಂಪತಿಗಳ ದಿನ. ಅದು ಇವತ್ತು ವಾನಪ್ರಸ್ಥ ಆಶ್ರಮದ ದಂಪತಿಗಳು ಹೋಗುವ ಪ್ರಕ್ರಿಯೆಯೇ ಹೋಗಿ ಕೇವಲ ಬ್ರಹ್ಮಚಾರಿಗಳು, ಅದು ಕಪ್ಪು ಬಣ್ಣದ ಬಟ್ಟೆ ಹುಟ್ಟವರು, ಅಯ್ಯಪ್ಪನ ಭಕ್ತರು ಅಷ್ಟೇ ಹೋಗುವುದು ಅಂತ ಪೂರ್ತಿ ಬದಲಾಗಿದೆ. ಸಾಮಾಜಿಕ ಧರ್ಮ ಬದಲಾಗ್ತಾ ಇರ್ತದೆ. ಹಾಗೆ ಅದು ಒಂದು ಭಾಗ. ಫೆಮಿನಿಸಮ್ ಅಂದ್ರೆ ನನ್ನನ್ನು ಕೇಳಿದ್ರೆ, ನಾನು ಈಗಲ್ಲ, ನನ್ನ 20ನೇ ವಯಸ್ಸಿನಲ್ಲಿ ಹೇಳುತ್ತಿದ್ದೆ. ನಾನಾಗ ಅಕ್ಕ ಮಹಾದೇವಿಯನ್ನು ಓದಿದ ಪ್ರೇರಣೆಯೂ ಅಲ್ಲ. ನನಗೆ ಅನ್ನಿಸ್ತಿತ್ತು, ಇಲ್ಲಿ ಗಂಡು ಹೆಣ್ಣು ಅನ್ನುವುದೆಲ್ಲ ಸುಮ್ಮನೆ ಫೈಟ್ ಮಾಡುವುದಕ್ಕೆ, ಈಕ್ವಾಲಿಟಿಗಾಗಿ ಕಾಂಪೀಟ್ ಮಾಡುವುದಕ್ಕೆ, ಆ ಮೂಲಕ ನಾನು ಶ್ರೇಷ್ಠ ನೀನು ಶ್ರೇಷ್ಠ ಅನ್ನುವ ಗದ್ದಲಕ್ಕಾಗಿ ಫೆಮಿನಿಸಮ್ ಇಲ್ಲ. ಫೆಮಿನಿಸಮ್ನ ನಿಜವಾದ ಸಾರ್ಥಕತೆ ನನ್ನ ಸಾಮರ್ಥ್ಯ ನಿನಗಿಲ್ಲ, ನಿನ್ನ ಸಾಮರ್ಥ್ಯ ನನಗಿಲ್ಲ ಅಂತ ಒಪ್ಪಿಕೊಳ್ಳುವ ಯುನೀಕ್ನೆಸ್ನಲ್ಲಿ ಇದೆ. ನಾನು ಏನನ್ನು ಮಾಡಬಲ್ಲೆನೋ ಅದನ್ನು ಒಬ್ಬ ಗಂಡು ಮಾಡಲಾರ, ಗಂಡು ಏನನ್ನು ಮಾಡ್ತಾನೋ ಅದನ್ನು ನಾನು ಮಾಡಲಿಕ್ಕಿಲ್ಲ. ಅದು ಅವರವರ ಯುನೀಕ್ನೆಸ್. ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್. ಯಾವ ಕ್ರಿಯೇಷನ್ನಿನ ಪ್ರತಿ ಒಂದು ಜೀವವು ಯುನೀಕ್, ಅದು ಅದರಷ್ಟಕ್ಕೆ ಪರಿಪೂರ್ಣ. ಅದು ತನ್ನ ಪರಿಪೂರ್ಣತೆಯನ್ನು ಕಂಡ್ರೆ ಕಾಂಪಿಟಿಷನ್ನೇ ಇಲ್ಲ. ಹಾಗಾಗಿ ನನಗೆ ನಾನು ಬಹಳ ಬಾರಿ ಹೇಳ್ತಿದ್ದದ್ದು, ಹೆಣ್ಣು ಹೆರ್ತಾಳೆ ಆದ್ರಿಂದ ಅವಳೇನು ಹೆರುವ ಮೆಷಿನ, ಹಾಗೆ ಹೀಗೆ ಗಲಾಟೆ ಮಾಡ್ತಿರಲ್ಲ, ಹಾಗಾದ್ರೆ ಅವನಿಗೆ ಹೆರ್ಲಿಕ್ಕೆ ಹೇಳಿ ನೋಡೋಣ. ಇಷ್ಟು ಒಪ್ಕೊಂಡ್ಬಿಡಿ ಅಲ್ವಾ, ಅವನಿಗಾಗದ್ದು ನನಗಾಗ್ತದೆ, ಅವನಿಗೆ ಏನು ಸಾಧ್ಯವೋ ಅದು ನನಗಾಗದೇ ಇದ್ರೆ ಅದು ಅವನ ಯುನೀಕ್ನೆಸ್ ಅಂತ ಗೌರವಿಸಿ ಅಲ್ವಾ. ಈ ಪರಸ್ಪರ ಗೌರವಿಸುವ ಒಂದು ಕ್ರಿಯೆಯೇ ಫೆಮಿನಿಸಮ್ ನನ್ನ ಪ್ರಕಾರ. ನನ್ನಲ್ಲಿ ಯಾವ ಸ್ಟ್ರೆಂತು ಕಮ್ಮಿ ಇಲ್ಲ, ನನ್ನ ಎದುರಿನವನ ಸ್ಟ್ರೆಂತ್ ಅವನ ಮಟ್ಟಿಗೆ ವಿಶೇಷ, ನನ್ನಲ್ಲಿರುವ ಸ್ಟ್ರೆಂತ್ ನನ್ನ ಮಟ್ಟಿಗೆ ವಿಶೇಷ. ನಾವು ಪ್ರತಿಯೊಬ್ಬರೂ ಭಗವಂತನ ವಿಶೇಷ ಸೃಷ್ಟಿ. ಇದನ್ನು ಒಪ್ಪಿಕೊಂಡ್ರೆ ಯಾವ ಜಗಳದ ಫೆಮಿನಿಸಮು ಇಲ್ಲ ಅಂತ ನಾನು ಭಾವಿಸ್ತೇನೆ.